Hello friends, welcome back again. Mouse ಅನ್ನೋ ಸೀರೀಸ್ ನ ನೋಡ್ತಾ ಇದ್ವಿ. ಅದ್ರಲ್ಲಿ ಆಲ್ರೆಡಿ 11 ಪಾರ್ಟ್ಸ್ ಅಪ್ಲೋಡ್ ಆಗಿದೆ. ನೋಡದೇ ಇರೋರು ಫಸ್ಟ್ ಅದನ್ನ ನೋಡ್ಕೊಂಡ್ ಬಂದ್ಬಿಡಿ. ಡಿಸ್ಕ್ರಿಪ್ಷನ್ ಅಲ್ಲಿ ಮತ್ತೆ ಮೇಲೆ ಕಾಣಿಸ್ತಿರೋ ಕಡೆಯಲ್ಲಿ ಲಿಂಕ್ ಬರುತ್ತೆ. ಇವತ್ತಿನ ಈ ಇಂಟ್ರೆಸ್ಟಿಂಗ್ 12th ಪಾರ್ಟ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಇನ್ನು ಯಾರಾದ್ರೂ ನನ್ನ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ನ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಜೊತೆಗೆ ಪಕ್ಕದಲ್ಲಿ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ಆಲ್ ಆನ್ ಆಪ್ಷನ್ ಆಕ್ಟಿವೇಟ್ ಮಾಡ್ಕೊಂಡ್ರೆ ನಾವು ಹಾಕೋ ಇಂಟ್ರೆಸ್ಟಿಂಗ್ ಸೀರೀಸ್ ಎಲ್ಲ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಅಂಡ್ ಬೇರೆಯವ್ರಿಗಿಂತ ಮುಂಚೆ ನೀವು ನಮ್ಮ ವಿಡಿಯೋಸ್ ನ ನೋಡಬಹುದು. ಮುಖ್ಯವಾಗಿ ವಾಟ್ಸ್ಆಪ್ ಗ್ರೂಪ್ ಕೂಡ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲೇ ಕೊಟ್ಟಿರ್ತೀನಿ. ಜೊತೆಗೆ ನಾನು ಉಳಿದಿರೋ 2 ಚಾನಲ್ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಅಲ್ಲೇ ಇದೆ. ಫಾಲೋ ಮಾಡದೇ ಇರೋರು ಅವುಗಳನ್ನ ಕೂಡ ಫಾಲೋ ಮಾಡ್ಕೊಂಡ್ಬಿಡಿ. ಅಂಡ್ ಮರಿದೆ ವಿಡಿಯೋಗೆ ಲೈಕ್ ಮಾಡ್ಬಿಡಿ. ಜೊತೆಗೆ ಕಮೆಂಟ್ ಸೆಕ್ಷನ್ ನಲ್ಲಿ ಸ್ಕ್ರಾಲ್ ಆಗಿ ಬರೋ ಹೈಪ್ ಅನ್ನೋದನ್ನ ಕೂಡ ಮಾಡಿದ್ರೆ ನಮ್ ವಿಡಿಯೋಸ್ ಲೀಡರ್ ಬೋರ್ಡ್ ಅಲ್ಲಿ 100 ಪ್ಲೇಸ್ ಒಳಗಡೆ ಬರುತ್ತೆ. ಪ್ಲಸ್ ನಮ್ ವಿಡಿಯೋಸ್ ಇನ್ನಷ್ಟು ಜನಕ್ಕೆ ರೆಕಮೆಂಡ್ ಆಗೋದಕ್ಕೆ ತುಂಬಾನೇ ಹೆಲ್ಪ್ಫುಲ್ ಆಗಿರುತ್ತೆ. ನನಗೂ ಈ ತರ ಒಳ್ಳೆ ವಿಡಿಯೋಸ್ ಮಾಡೋದಕ್ಕೆ ಎಂಕರೇಜಿಂಗ್ ಆಗಿರುತ್ತೆ. ಅಂಡ್ ಫಸ್ಟ್ ಆಫ್ ಆಲ್ ನಮ್ ಸಬ್ಸ್ಕ್ರೈಬರ್ಸ್ ಗೆ ತುಂಬಾನೇ ಥ್ಯಾಂಕ್ಸ್ ಹೇಳ್ಬೇಕು. ನೆನ್ನೆ ನಾನು ಕೇಳಿರೋ ಕ್ವೆಶ್ಚನ್ ಗೆ ತುಂಬಾ ಜನ ಆನ್ಸರ್ ಮಾಡಿದ್ರಿ. ಆ ಕ್ರೈಮ್ ಸೀನ್ ಗೆ ಬಂದ್ ಹೋಗಿರೋದು ಯಾರು ಅಂತ ನಾನು ಕೇಳಿದ್ದೆ. ಅದಕ್ಕೆ ಕರೆಕ್ಟ್ ಆನ್ಸರ್ ರಿಪೋರ್ಟರ್ ಹುಡುಗಿನೇ. ತುಂಬಾ ಜನ ಕರೆಕ್ಟ್ ಆಗಿ ಆನ್ಸರ್ ಮಾಡಿದ್ರಿ, ತುಂಬಾ ಜನ ರಾಂಗ್ ಆಗು ಮಾಡಿದ್ರಿ. ಇದ್ರೂ ಪರವಾಗಿಲ್ಲ. ಈ ಥ್ರಿಲ್ಲರ್ ಸೀರೀಸ್ ಅಂದ್ರೇನೆ ಹೀಗೆ ಅಲ್ವಾ, ಯಾವ ಟೈಮಲ್ಲಿ ಯಾವ ತರ ಟ್ವಿಸ್ಟ್ ಬರುತ್ತೋ ಹೇಳಕ್ಕೆ ಆಗೋದಿಲ್ಲ. ಸೊ ಯಾರೆಲ್ಲ ಆನ್ಸರ್ಸ್ ನ ಗೆಸ್ ಮಾಡಿ ಹೇಳಿದ್ರು ಅವ್ರಿಗೆಲ್ಲ ತುಂಬಾನೇ ಥ್ಯಾಂಕ್ಸ್. ಅಂಡ್ ಬನ್ನಿ ಇವತ್ತಿನ 12th ಪಾರ್ಟ್ ನ ಸ್ಟಾರ್ಟ್ ಮಾಡ್ಬಿಡೋಣ. ಓದ್ ಪಾರ್ಟ್ ನ ಫೈನಲ್ ಅಲ್ಲೇ ನೋಡಿರ್ತೀವಿ. ಹೊಸದಾಗಿ ಸಿಕ್ಕಿರೋ ಸೆಕೆಂಡ್ ವಿಕ್ಟಿಮ್ ಬಾಡಿ ಹತ್ರ ನಮ್ ಪೊಲೀಸ್ ಆಫೀಸರ್ ಹೋಗಿ ಎಲ್ಲ ಚೆಕ್ ಮಾಡಿ ನೋಡಿದ್ರು. ಇದರಿಂದಾನೇ ಅವ್ರು ಕಂಡಿಡಿದ್ರು ಫಸ್ಟ್ ಕೊಲೆಗೂ ಈ ಕೊಲೆಗೂ ಒಂದು ಲಿಂಕ್ ಇದೆ, ಒಬ್ನೇ ಮಾಡಿರ್ಬೇಕು ಅಂತ. ಅದನ್ನ ನಮ್ ಹೀರೋ ಹತ್ರ ಹೇಳಿ ಅವನನ್ನ ಕ್ರೈಮ್ ಸೀನ್ ಗೆ ಕರ್ಕೊಂಡ್ ಬರೋಷ್ಟ್ರಲ್ಲಿ ಯಾರೋ ಒಳಗಡೆ ಹೋಗಿದ್ದಾರೆ. ನಮ್ ಪೊಲೀಸ್ ಆಫೀಸರ್ ಹೀರೋ ಬರ್ತಿದಾರೆ ಅಂತ ಗೊತ್ತಾಗಿದ ತಕ್ಷಣ ಹೋಗಿ ಹೌಸ್ಕೊಂಡ್ಬಿಟ್ರು. ಆಸ್ ಯೂಶುವಲ್ ಫಸ್ಟ್ ಕ್ರೈಮ್ ಸೀನ್ ಅಲ್ಲಿ ನಡೆದಿರೋ ತರಾನೇ ನಮ್ ಹೀರೋ ಇಲ್ಲೂ ಅಷ್ಟೇ ನೋಡಿದ್ನೆಲ್ಲ ಪಕ್ಕ ಹಿಂಗೆ ನಡೆದಿರತ್ತೆ ಅಂತ ಅಷ್ಟು ಅಕ್ಯುರೇಟ್ ಆಗಿ ಹೇಳ್ತಾ ಇದ್ದಾನೆ. ಅಷ್ಟೇ ಅಲ್ಲ, ಈ ಮನೆ ಒಳಗಡೆ ಒಬ್ಬ ಕಿಲ್ಲರ್ ಬಂದು ಸಾಯಿಸಿದಾನೆ ಅಂತಂದ್ರೆ ಲಾಕ್ ಏನು ಒಡೆದಾಕ್ದಂಗಿಲ್ಲ. ಅಂದ್ರೆ ಈ ಸೆಕೆಂಡ್ ವಿಕ್ಟಿಮ್ ಗೆ ಗೊತ್ತಿರೋವ್ರೆ ಯಾರೋ ಒಳಗಡೆ ಬಂದಿರ್ಬೇಕು. ಸೆಕೆಂಡ್ ವಿಕ್ಟಿಮ್ ಡೋರ್ ಓಪನ್ ಮಾಡಿರೋದ್ರಿಂದ ಅವನು ಒಳಗಡೆ ಬಂದಿದ್ದಾನೆ. ಆಸ್ ಯೂಶುವಲ್ ಫಸ್ಟ್ ಕೊಲೆ ಮಾಡಿರೋನು ಇದನ್ನ ಕೂಡ ಮಾಡಿರ್ತಾನೆ. ಫಸ್ಟ್ ಕೊಲೆನಲ್ಲಿ ಆ ಹುಡುಗಿ ನರಳಾಡೋದನ್ನ ನೋಡಿ ಅವನು ಸಂತೋಷ ಪಟ್ಟು ಆಮೇಲೆ ಅವ್ಳು ಕತ್ತಿಸ್ಕಿ ಸಾಯಿಸ್ತ. ಸೇಮ್ ಇದ್ರಲ್ಲೂ ಅದೇ ತರ ಆಗಿದೆ. ಆ ಹುಡುಗಿ ತಲೆನ ಮುಂದ್ಗಡೆ ಇರೋ ಮಿರರ್ ಗೆ ಹೊಡೆದಿದ್ದಾನೆ. ಆ ಹುಡುಗಿಯ ನೋವಲ್ಲಿ ನರಳ್ತಾ ಇರೋದನ್ನ ಆ ಹುಡುಗಿ ಹಿಂದ್ಗಡೆನೆ ಇಂದ ಆ ಮಿರರ್ ಅಲ್ಲಿ ನೋಡಿ ಅದನ್ನ ಸಂತೋಷ ಪಟ್ಟಿದ್ದಾನೆ. ಸ್ವಲ್ಪ ತಾದ್ಮೇಲೆ ಆ ಹುಡುಗಿನ ಕೆಳಗಡೆ ಹಾಕಿ ಕತ್ತಿಚ್ಕಿ ಸಾಯಿಸಿದಾನೆ. ಅಂದ್ರೆ ಕೈನ ಕೂಡ ಹಗ್ಗದಲ್ಲಿ ಕಟ್ಟಾಕಿದಾನೆ. ಎಲ್ಲಿ ಆ ಹುಡುಗಿ ಕೈಯಲ್ಲೇ ಹಗ್ಗ ಇದ್ರೆ ಫಸ್ಟ್ ಕೊಲೆಗೂ ಸೆಕೆಂಡ್ ಕೊಲೆಗೂ ನಾನೇ ಕಾರಣ ಅಂತ ಹೇಳಿ ಭಯ ಪಟ್ಟವನು ಮತ್ತೆ ಹಗ್ಗನ ಬಿಚ್ಬಿಟ್ಟು ಸೇಮ್ ಬಟ್ಟೆ ಒಣಗಾಕೋತರ ಆ ಹಗ್ಗನ ಅಲ್ಲಿ ಕಟ್ಬಿಟ್ಟು ಬಟ್ಟೆಗಳೆಲ್ಲ ಒಣಗಾಕಿದಾನೆ. ಅದ್ರಿಂದ ನಮ್ಗೆ ಡೌಟ್ ಬರಲ್ಲ ಅಂತ ಅನ್ಕೊಂಡ. ಬಟ್ ಈ ತರ ಸಿಕ್ಕಾಕೊಂತಾನೆ ಅಂತ ಅವನು ಅನ್ಕೊಂಡಿರ್ಲಿಲ್ಲ. ಇನ್ನೊಂದ್ ಪಾಯಿಂಟ್ ನೋಟ್ ಮಾಡಿದ್ರ ನೀವು, ಅವನ ಬಟ್ಟೆ ಒಣಗಾಕ್ಬೇಕಾದ್ರೆ ಅಕ್ಯುರೇಟ್ ಆಗಿ ಎಷ್ಟೆಷ್ಟು ದೂರದಲ್ಲೇ ಬಟ್ಟೆ ಒಣಗಾಕ್ಬೇಕು ಅಂತ ಹಾಕಿದ್ದ. ಇದ್ರಿಂದಾನೇ ಅವನ್ಗೆ ಡಿಸಿಪ್ಲಿನ್ ತುಂಬಾ ಮುಖ್ಯ ಅಂತ ಅನಿಸ್ತಾ ಇದೆ. ಒಟ್ನಲ್ಲಿ ಫಸ್ಟ್ ಕೊಲೆಗೂ ಸೆಕೆಂಡ್ ಕೊಲೆಗೂ ಒಂದು ಲಿಂಕ್ ಇದೆ ಅಂತ ಹೇಳ್ತಾನೆ. ಇದನ್ನ ಕೇಳಿಸ್ಕೊಂಡು ಅಂದ್ರೆ ಇವ್ನು ಹೇಳೋದ್ ಹೆಂಗಿತ್ತಂದ್ರೆ ಇವನೇ ಪಕ್ಕದಲ್ಲಿದ್ದು ನೋಡಿ ಮಾಡ್ದಂಗೆ ಹೇಳ್ತಾ ಇರ್ತಾನ. ಪೊಲೀಸ್ ಆಫೀಸರ್ ಸಖತ್ ಶಾಕ್ ಆಗ್ಬಿಟ್ರು. ಏನೋ ನೀನು ಇಷ್ಟು ಬ್ರಿಲಿಯಂಟ್ ಆಗ್ಬಿಟ್ಟಿದ್ಯಾ ಅಂತ. ಹೆಂಗಿದೆಲ್ಲ ಸಾಧ್ಯ, ಹೆಂಗ್ ಅಷ್ಟು ಅಕ್ಯುರೇಟ್ ಆಗಿ ಹೇಳ್ತಾ ಇದೀಯ ನೀನು ಅಂದಾಗ ಅವನಂತಾನೆ, ಅದೇ ಸರ್ ನನ್ಗೂ ಗೊತ್ತಾಗ್ತಾ ಇಲ್ಲ ಸರ್. ಇನ್ ಕೇಸ್ ಆ ಕೊಲೆಗಾರನ್ ಜಾಗದಲ್ಲಿ ನಾನಿದ್ರೆ ಏನೆಲ್ಲಾ ಮಾಡ್ತೀನಿ ಅಂತ ಇಮ್ಯಾಜಿನ್ ಮಾಡಿ ನೋಡಿದೆ. ನನ್ಗೆ ಈ ತರನೇ ಅನ್ನಿಸ್ತು ಅಂದಾಗ ಲೈಟ್ ಆಗಿ ಪೊಲೀಸ್ ಆಫೀಸರ್ ಗೆ ಶಾಕ್ ಆಗುತ್ತೆ. ಹೀರೋ ಅಂತಾನೆ, ಫಸ್ಟ್ ಕೊಲೆಗೂ ಸೆಕೆಂಡ್ ಕೊಲೆಗೂ ಅವ್ನು ತುಂಬಾ ಬ್ರೂಟಲ್ ಆಗಿ ಮಾಡಿದಾನೆ. ಸೆಕೆಂಡ್ ಕೊಲೆ ಇನ್ನು ಭಯಂಕರವಾಗಿದೆ. ಹಿಂಗೆ ಬಿಟ್ರೆ ಹೋಗ್ತಾ ಅವ್ನ್ ಇನ್ನಷ್ಟು ಮೋಸವಾಗಿ ಮಾಡಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾನೆ. ಅಷ್ಟ್ರಲ್ಲಿ ಅವನನ್ನ ಹಿಡಿಬೇಕು ಅಂದಾಗ ಪೊಲೀಸ್ ಆಫೀಸರ್ ಹೇಳ್ತಾರೆ, ನಾನು ಅದನ್ನೇ ಕಣೋ ಹೇಳ್ತಾ ಇರೋದು. ಸೈಲೆಂಟ್ ಆಗಿ ನಾನು ನೀನು ಟೀಮ್ ಅಪ್ ಆಗ್ಬಿಡಣ್ವಾ, ಇಬ್ರು ಸೇರಿ ಅವನ್ನ ಹಿಡಿದ್ ಬಿಡಣ್ವಾ. ನಾನ್ ಕೂಡ ಒಬ್ಬನ ಹಿಡಿದು ಅವನನ್ನ ಸಾಯಿಸಿ ನಾನ್ ಜೈಲ್ಗೆ ಹೋಗಿ ಜೈಲಲ್ಲಿರೋ ಹೆಡ್ ಹಂಟರ್ ನ ಸಾಯಿಸ್ಬೇಕು ಅಂತ ವೇಟ್ ಮಾಡ್ತಾ ಇದ್ದೀನಿ. ಅಟ್ಲೀಸ್ಟ್ ಹಿಂಗಾದ್ರೂ ನನಗೆ ಚಾನ್ಸ್ ಕೊಡೋ ಅಂತ ಕೇಳ್ತಾ ಇದ್ದಾನೆ. ಅಂದ್ರೆ ಇಬ್ರು ಸೇರಿ ಕೆಲಸ ಮಾಡೋಣ ಅಂತ ಕೇಳ್ತಾರೆ. ಹೀರೋ ಸ್ಟಾರ್ಟಿಂಗ್ ಅಲ್ಲಿ ಒಪ್ಕೊಳ್ಳಲ್ಲ, ಬೇಡ ಅಂತಾನೆ ಹೇಳೋದು. ಅಯ್ಯೋ ಪಾಪ ನೋಡ್ಕೊಳ್ಳೋಣ, ನಾವಿಬ್ರು ಒಂದಾಗಿದ್ರೇನೆ ಸಾಲ್ವ್ ಮಾಡಕ್ ಆಗೋದು ಅಂತ ಹೆಂಗೋ ಕನ್ವಿನ್ಸ್ ಮಾಡಿ ಅವನನ್ನ ಅಲ್ಲಿಂದ ಕರ್ಕೊಂಡು ಹೊರಟೋದ್ರು. ಅವ್ರ ಹತ್ರ ಹೊರಗಡೆ ಹೋಗೋ ಟೈಮ್ ಅಲ್ಲೇ ಅವಸ್ಕೊಂಡಿರೋ ಈ ರಿಪೋರ್ಟರ್ ಹುಡುಗಿ ಹೊರಗಡೆ ಬರ್ತಾಳೆ. ಮೋಸ್ಟ್ಲಿ ಈ ತರ ಕ್ರೈಮ್ ಸೀನ್, ಅವಳು ರಿಪೋರ್ಟರ್ ಅಲ್ವಾ, ಈ ತರ ಕ್ರೈಮ್ ಸೀನ್ ಅಲ್ಲಿ ಏನಾದ್ರು ನ್ಯೂಸ್ ಕವರ್ ಮಾಡೋದಕ್ಕೆ ಏನಾದ್ರು ಸಿಗುತ್ತಾ ಅಂತ ಹುಡ್ಕೊಂಡ್ ಬಂದ್ಲೇನೋ. ಬಟ್ ಏನ್ ಕರೆಕ್ಟ್ ವಿಷಯ ಅಂತ ಗೊತ್ತಿಲ್ಲ, ನೋಡೋಣ ಮುಂದಕ್ಕೆ. ಈಗ ನಮ್ ಪೊಲೀಸ್ ಆಫೀಸರ್ ಮತ್ತೆ ನಮ್ ಹೀರೋ ಅಲ್ಲಿಂದ ಬಂದ್ರಲ್ವಾ, ಅವ್ರ ಕೈಯಲ್ಲಿ ಹಗ್ಗನ ಇಟ್ಕೊಂಡು ನೋಡ್ತಾ ಇದಾರೆ ಪೊಲೀಸ್ ಆಫೀಸರು. ಇದಕ್ಕೂ ಮುಂಚೆ ಯಾರೋ ಈ ತರ ಗಂಟ್ ಹಾಕೋದನ್ನ ನೋಡಿದೀನಲ್ವಾ ಅಂತ ಥಿಂಕ್ ಮಾಡ್ತಾರೆ. ಅವಾಗ ಟಕ್ ಅಂತ ಅವ್ರಿಗೆ ಫ್ಲಾಶ್ ಆಗುತ್ತೆ, ಇವರೇ ತನ್ನ ಎವಿಡೆನ್ಸ್ ರೂಮ್ ಅಲ್ಲಿ ಬಾಕ್ಸ್ ಗಳೆಲ್ಲ ಅರೇಂಜ್ ಮಾಡಿಡೋದು. ಎವಿಡೆನ್ಸ್ ಬಾಕ್ಸ್ ಅಲ್ಲ, ಅದ್ರಲ್ಲಿ ಹೆಡ್ ಅಂಡ್ ಟೈಲ್ ಸಂಬಂಧಪಟ್ಟಿರೋ ಬಾಕ್ಸ್ ನ ಎದ್ದು ಬಿದ್ದು ಹೋಗಿ ತೆಗೆದು ನೋಡ್ತಾರೆ. ನೋಡಿದ್ರೆ ಅದ್ರಲ್ಲಿ ಒಂದು ಹಗ್ಗ ಇದೆ. ಇದ್ರ ನೋಡ್ಬಿಟ್ಟು ಅವ್ರಿಗೆ ಒಂದು ವಿಷಯ ಫ್ಲಾಶ್ ಆಗುತ್ತೆ. ಆಕ್ಚುಲಿ ಹೆಡ್ ಅಂಟರ್ ಬಾಕ್ಸ್ ಅಲ್ಲಿ ಈ ಹಗ್ಗ ಹೆಂಗ್ ಬಂತು ಅಂತಂದ್ರೆ, ಹೆಡ್ ಅಂಟರ್ ನ ಹಿಡ್ಕೊಟ್ರಲ್ಲ ಒಬ್ರು ಪೊಲೀಸ್ ಆಫೀಸರ್, ಆ ಟೈಮ್ ಅಲ್ಲಿ ಅವ್ರು ಬಂದು ಈ ಹೆಡ್ ಅಂಟರ್ ಬಗ್ಗೆ ವಿಚಾರಣೆ ಮಾಡ್ತಾ ಇರ್ಬೇಕಾದ್ರೆ ಅವ್ರಿಗೆ ಸವಾಲ್ ಹಾಕಿರ್ತಾರಲ್ವಾ. ಅದಾದ್ಮೇಲೆ ಅವ್ರ ಮನೆಗೆ ಹೋಗೋಷ್ಟರಲ್ಲಿ ಅವ್ರ ಮಗಳನ್ನ ಕಿಡ್ನಾಪ್ ಮಾಡಿದ್ದಾರೆ ಅಂತ ಹೇಳಿದ್ವಲ್ಲ, ಮಗಳನ್ನ ಮಾತ್ರ ಅಲ್ಲ ಮಗನ್ನ ಕೂಡ ಕಿಡ್ನಾಪ್ ಮಾಡಿರ್ತಾನೆ. ಇಬ್ಬರನ್ನೂ ಕಿಡ್ನಾಪ್ ಮಾಡಿದ್ದಾನೆ. ನಿಮ್ ಇಬ್ಬರ ಮಕ್ಕಳನ್ನು ನಾನು ಕಿಡ್ನಾಪ್ ಮಾಡಿದೀನಿ, ನಿನ್ ಕೈಲಾದ್ರೆ ಕಾಪಾಡ್ಕೊ ಅಂತ ಹೇಳಿ ಅವ್ರ ಮನೆ ಗೋಡೆ ಮೇಲೆಲ್ಲ ಕೂಡ ಬರ್ದ್ ಬಿಟ್ಟು ಹೋಗಿರ್ತಾನೆ. ಆತರ ಕರ್ಕೊಂಡ್ ಹೋಗಿರೋ ಆ ಹುಡ್ಗನ್ನ ಅವನು ಬಿಟ್ಬಿಡ್ತಾನೆ. ಕೈಗೆ ಹಗ್ಗನೆಲ್ಲ ಕಟ್ಬಿಟ್ಟು ಆ ಹುಡ್ಗನ್ನ ರೋಡ್ ಅಲ್ಲಿ ಬಿಟ್ಬಿಟ್ಟಿದ್ದ. ಆ ಹುಡ್ಗ ರೋಡ್ ಕ್ರಾಸ್ ಮಾಡ್ಬೇಕಾದ್ರೆ ಒಂದು ಆಕ್ಸಿಡೆಂಟ್ ಅಲ್ಲಿ ಆ ಪೊಲೀಸ್ ಆಫೀಸರ್ ಅವರ ಮಗ ಸತ್ತೋಗ್ಬಿಡ್ತಾನೆ. ಆದ್ರೆ ಅವ್ರ ಮಗಳಿಗೆ ಏನಾಯ್ತು ಅಂತ ಗೊತ್ತಿಲ್ಲ. ಎಲ್ಲಾ ಹತ್ರ ಹುಡುಕಿರ್ತಾರೆ, ಏನಾಯ್ತು ಏನಂತ ಸಿಗ್ಲೇ ಇಲ್ಲ. ಅದಾದ್ಮೇಲೆ ಹೆಡ್ ಅಂಟರು ಸಿಕ್ಕಾಕೊಂಡ ಜೈಲ್ಗೂ ಬಂದ್ಬಿಟ್ಟ. ಅವ್ನ್ ಜೈಲ್ ಬಂದ ಮೇಲೆ
ಅದಾದ್ಮೇಲೆ 5 years ಆದ್ಮೇಲೆ ಆ ಹುಡುಗಿ ಡೆಡ್ ಬಾಡಿ ಸಿಕ್ಕಿದ್ದು. ಹೆಂಗಂದ್ರೆ ಒಂದು ಕನ್ಸ್ಟ್ರಕ್ಷನ್ ಸೈಟ್ ಅಲ್ಲಿ ಮಣ್ಣು ಹಗಿತಾ ಇರ್ಬೇಕಾದ್ರೆ ಸ್ಕೆಲಿಟನ್ ಸಿಕ್ಕಿರುತ್ತೆ. ಅದ್ರ ಮೂಲಕನೇ ಅದು ಆ ಪೊಲೀಸ್ ಆಫೀಸರ್ ಅವ್ರ ಮಗಳು ಅಂತ ಗೊತ್ತಾಗುತ್ತೆ. ಅವಾಗೂ ಅಷ್ಟೇ ಆ ಹುಡುಗಿ ಕೈಗೆ ಒಂದು ಹಗ್ಗನ ಗಂಟಾಕಿರ್ತಾರೆ. ಸೇಮ್ ಇವಾಗ ನಡೀತಾರೋ ಕೊಲೆಗಳಲ್ಲಿ ಯಾವ ತರ ಹಗ್ಗನ ಗಂಟಾಕಿದಾರೋ ಅದೇ ತರನೇ ಅವಾಗೂ ಹಾಕಿರ್ತಾರೆ. ಇದನ್ನ ಪೊಲೀಸ್ ಆಫೀಸರ್ ಅಂದ್ರೆ ಆ ಹೆಡ್ ಅಂಟರ್ ಬಾಕ್ಸ್ ಅಲ್ಲಿ ಸಿಕ್ಕಿರೋ ಹಗ್ಗನ ಪ್ಲಸ್ ಇವಾಗ ಹೊಸದಾಗಿ ಸಿಕ್ಕಿರೋ ಹಗ್ಗನ ಎರಡನ್ನು ತಗೊಂಡೋಗಿ ಫಾರೆನ್ಸಿಕ್ ಅಲ್ಲಿ ಕೊಟ್ಟು ಚೆಕ್ ಮಾಡಿಸಿದಾಗ ಎಕ್ಸ್ಪರ್ಟ್ಸ್ ಇರ್ತಾರಲ್ಲ ಅವ್ರ ಹತ್ರ ಚೆಕ್ ಮಾಡಿಸಿದಾಗ ಅವ್ರು ಡೀಪ್ ಆಗ ಎರಡಕ್ಕ ಗಂಟಾಕಿರೋದನ್ನ ನೋಡ್ಬಿಟ್ಟು ಹೇಳ್ತಾರೆ, ಎರಡು ಗಂಟು ನೋಡೋದಕ್ ಒಂದೇ ತರ ಇದ್ರೂ ಲೈಟ್ ಆಗಿ ಡಿಫ್ರೆನ್ಸ್ ಇದೆ. ಈ ಹೆಡ್ ಅಂಟರ್ ಹಾಕಿದಾನಲ್ಲ ಈ ಗಂಟು ಬಂದು ಒಂದು ಚಿಕ್ಕ ಹುಡುಗಿ ಹಾಕಿರೋ ತರ ಇದೆ. ಮೀನ್ಸ್ ಅವರು ಬಂದು ಅಷ್ಟು ಟೈಟ್ ಆಗಿ ಹಾಕಕ್ ಬರೋದಿಲ್ವಲ್ಲ, ನೋಡೋದಕ್ ಆ ತರ ಇದೆ ಅಂತ ಹೇಳ್ತಾರೆ. ಈ ತರ ಇವ್ರು ಇಲ್ಲಿ ಮಾತಾಡ್ತಾ ಇದ್ರೆ ಇನ್ನೊಂದ್ ಕಡೆ ರಿಪೋರ್ಟರ್ ಹುಡುಗಿನ ತೋರಿಸ್ತಾರೆ. ನಮ್ ಹೀರೋ ಮತ್ತೆ ಪೊಲೀಸ್ ಆಫೀಸರ್ ಇಬ್ರು ಆ ಸೆಕೆಂಡ್ ವಿಕ್ಟಿಮ್ ಅವ್ರ ಮನೇಲಿ ಮಾತಾಡ್ಕೊಂಡಿದ್ದನ್ನೆಲ್ಲ ಕೇಳಿಸ್ಕೊಂಡೇ ತಾನೆ ಇದ್ಲು. ಏನು ಹಗ್ಗಕ್ ಹಾಕಿರೋ ಗಂಟು ಗಂಟು ಅಂತ ಅದ್ರ ಬಗ್ಗೆನೆ ಮಾತಾಡ್ತಾ ಇದ್ರು ಅಂತದ್ ಏನದು ಫಸ್ಟ್ ನೋಡ್ಕೊಂಡ್ ಬಂದ್ಬಿಡೋಣ ಅಂತ ಇವಳು ಯೋಚನೆ ಮಾಡ್ಕೊಂಡಿದ್ದವಳು ಸ್ಟ್ರೇಟ್ ಆಗಿ ನಮ್ಮ ಪೊಲೀಸ್ ಆಫೀಸರ್ ಕೆಲಸ ಮಾಡ್ತಾ ಇದ್ರಲ್ವಾ ಎವಿಡೆನ್ಸ್ ರೂಮ್ ಅಲ್ಲಿಗೆ ಡೈರೆಕ್ಟ್ ಆಗಿ ಒಳಗಡೆ ಹೊರಟೋಗ್ತಾಳೆ. ಅಲ್ಲಿ ಯಾರು ಇಲ್ಲ ಅಂತ ಗೊತ್ತಾಗಿ ಏನಿರ್ಬೋದು ಅಂತ ಹೇಳಿ ಹಗ್ಗನೆಲ್ಲ ಎತ್ಕೊಂಡು ನೋಡ್ತಾ ಇರ್ತಾಳೆ. ಕರೆಕ್ಟ್ ಆಗಿ ಅದೇ ಟೈಮ್ಗೆ ಆ ಜಾಗಕ್ಕೆ ಪೊಲೀಸ್ ಆಫೀಸರ್ ನಮ್ ಹೀರೋ ಒಳಗಡೆ ಬಂದ್ಬಿಟ್ರ ಆಸ್ ಯೂಶುವಲ್ ಮತ್ತೆ ಓಡೋಗಿ ಹೌಸ್ಕೊಂತಾಳೆ. ಇಲ್ಲಿ ಬಂದಿರೋ ಪೊಲೀಸ್ ಆಫೀಸರ್ ಕೂಡ ನಮ್ ಹೀರೋ ಹತ್ರ ನಡೆದಿರೋದನ್ನೆಲ್ಲದನ್ನು ಹೇಳ್ತಾನೆ. ಆ ಟೈಮಲ್ಲಿ ಹೆಡ್ ಅಂಟರ್ ಪೊಲೀಸ್ ಆಫೀಸರ್ ಅವ್ರ ಮಗಳನ್ನ ಸಾಯಿಸಿ ಗಂಟ ಹಾಕಿದ್ದ. ಇವಾಗ ಅದೇ ಪ್ಯಾಟರ್ನ್ ಅಲ್ಲಿ ಯಾರೋ ಗಂಟ ಹಾಕಿ ಸಾಯಿಸ್ತಾ ಇದ್ದಾರೆ. ಅದು ಹೆಡ್ ಅಂಟರ್ ಆಗೋದಕ್ಕೆ ಚಾನ್ಸೇ ಇಲ್ಲ, ಯಾಕಂದ್ರೆ ಅವನು ಇನ್ನು ಜೈಲಲ್ಲೇ ಇದ್ದಾನೆ. ಒಂದು ಅವನಿಗೆ ಗಂಟ ಹಾಕೋದನ್ನ ಹೇಳ್ಕೊಟ್ಟಿರೋರು ಮಾಡಿರ್ಬೋದು ಅಥವಾ ಇವನ್ ಯಾರಿಗಾದ್ರೂ ಹೇಳ್ಕೊಟ್ಟಿರ್ಬೋದು. ಇಬ್ರಲ್ಲೇ ಯಾರೋ ಒಬ್ರು ಕೊಲೆಗಾರ ಆಗಿರ್ಬೇಕಲ್ವಾ. ಬರ್ತೀಯ ಸ್ವಲ್ಪ ಹೋಗಿ ವಿಚಾರಣೆ ಮಾಡ್ಕೊಂಡ್ ಬಂದ್ಬಿಡೋಣ ಅಂತ ಕರೆದಾಗ ಹೀರೋ ಕೂಡ ಸರಿ ಆಯ್ತು ಅಂತ ಅಲ್ಲಿಂದ ಎದ್ದೋಗ್ಬೇಕಾದ್ರೆ ಎವಿಡೆನ್ಸ್ ರೂಮ್ ಅಲ್ಲಿ ಒಂದು ಬಾಕ್ಸ್ ನ ನೋಡಿ ಸ್ವಲ್ಪ ಶಾಕ್ ಆಗ್ತಾರೆ. ಸರ್ ನಾನು ಇದಕ್ಕೂ ಮುಂಚೆ ನೋಡಿದಾಗ ಈ ಬಾಕ್ಸ್ ಈ ತರ ಇರ್ಲಿಲ್ವೇ, ಲೈಟ್ ಆಗಿ ಸ್ವಲ್ಪ ಪೊಸಿಷನ್ ಚೇಂಜ್ ಆದಂಗಿದೆಯಲ್ವಾ ಅಂತ ಹೇಳ್ತಾನೆ. ಯಪ್ಪ ನೀನ್ ಹೇಳೋದೆಲ್ಲ ನಾನು ಕೇಳ್ತೀನಿ ಅಂತ ಹೇಳ್ಬಿಟ್ಟು ಈ ಮೈನ್ಯೂಟ್ ಚೇಂಜಸ್ ನ ಕೂಡ ನೀನ್ ಹೇಳಿದ್ರೆ ಹೆಂಗೋಲೆ ನನ್ ತಲೆ ತಿನ್ಬೇಡ ಬಾರೋ ಏನೋ ಆಗಿರುತ್ತೆ ಅಂತ ಹೇಳಿ ಅದನ್ನ ಸೀರಿಯಸ್ ಆಗಿ ತಗೊಂಡೇ ಇಲ್ಲ, ಅಲ್ಲಿಂದ ಹೊರಟೋದ್ರು. ಬಟ್ ಇವನೇನಕ್ಕ ಪೊಸಿಷನ್ ಬಗ್ಗೆ ಅಷ್ಟು ಕ್ಲಿಯರ್ ಆಗಿ ಮಾತಾಡ್ತಿದ್ದಾನೆ ಅಂತ ಗೊತ್ತಿಲ್ಲ. ಅಂದ್ರೆ ರಿಪೋರ್ಟರ್ ಹುಡುಗಿ ಒಳಗಡೆ ಇದ್ದಾಳ ಇಲ್ವಾ ಅನ್ನೋದನ್ನ ಕೂಡ ಅವ್ರು ಗಮನಿಸ್ಕೊಂಡಿಲ್ಲ. ಒಳಗಡೆ ಯಾರು ಇಲ್ಲ ಅನ್ನೋ ಒಂದು ಲೆಕ್ಕದಲ್ಲಿ ಅಲ್ಲಿಂದ ಹೊರಟೋಗ್ತಾರೆ. ಇವಾಗ ಪೊಲೀಸ್ ಆಫೀಸರ್ ಮತ್ತೆ ನಮ್ ಹೀರೋ ಇಬ್ರು ಆ ಹೆಡ್ ಅಂಟರ್ ನೋಡೋದಕ್ಕೆ ಅಂತ ಜೈಲಲ್ಲಿ ಬಂದಿದ್ದಾರೆ. ಆದ್ರೆ ಹೆಡ್ ಅಂಟರ್ ಪೊಲೀಸ್ ಆಫೀಸರ್ ನ ನೋಡಲ್ಲ ಅಂತ ಇದ್ದಾರೆ. ಯಾಕಂದ್ರೆ ಅವ್ರ ಮಗನ ಸಾವಿಗೆ ಕಾರಣ ಇವರೇ ತಾನೆ ಶೂಟ್ ಮಾಡಿ ಸಾಯಿಸಿದ್ದು. ಅದಕ್ಕೆ ಪೊಲೀಸ್ ಆಫೀಸರ್ ನ ನೋಡಲ್ಲ ಅಂತ ಇರೋದು. ಆದ್ರೆ ನಮ್ ಹೀರೋ ಮಾತ್ರ ಒಳಗಡೆ ಹೋಗ್ತಾನೆ. ಓ ನೀನೇನಪ್ಪ ನನ್ ಮಗನ ಹತ್ರ ಜಗಳ ಮಾಡಿದ್ದು, ಆ ಜಗಳದಲ್ಲಿ ನನ್ ಮಗ ನಿನ್ನ ಸರಿಯಾಗಿ ಸಾಯೋ ತರ ಹೊಡೆದ್ಬಿಟ್ನಂತೆ, ಅವನ್ ಬದಲಾಗಿ ನಾನಿನ ಹತ್ರ ಸಾರಿ ಕೇಳ್ತೀನಪ್ಪ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ ಇದಕ್ಕೂ ಮುಂಚೆ ನಾವು ಮೀಟ್ ಮಾಡಿದೀವ ಅಂದ್ರೆ ನಾವ್ ಒಬ್ರಿಗೊಬ್ರು ನೋಡ್ಕೊಂಡಿದೀವ ಅಂತ ಕೇಳಿದಾಗ ನಮ್ ಹೀರೋಗ್ ಅದೆಲ್ಲ ಎಲ್ಲಿದೆ ನೆನ್ಪು. ಅವನಿಗೆ ಬೇಕಂತ ಬಿಕ್ಕರ್ಸ್ಕೊಂಡ್ ಕೂತಿರೋವಾಗ ಆ ಫ್ಲಾಶ್ ಬ್ಯಾಕ್ ನ ತೋರಿಸ್ತಾರೆ. ನಮ್ಮ ಹೀರೋ ಬಂದು ಆ ಜೈಲಲ್ಲಿ ಮ್ಯಾಜಿಕ್ ಶೋ ಮಾಡ್ಬೇಕು ಅಂತ ಒಳಗಡೆ ಬಂದಾಗ ಹೀರೋ ಮತ್ತೆ ಅವ್ನ ಫ್ರೆಂಡ್ ಗಾರ್ಡ್ ಇಬ್ರು ಒಂದು ಬಾಕ್ಸ್ ನ ಎತ್ಕೊಂಡ್ ಹೋಗ್ಬೇಕಾದ್ರೆ ಇವನಲ್ಲಿ ಕೂತಿದ್ದ ತಾನೆ ಹೆಡ್ ಅಂಟರ್. ಅವಾಗ ನಮ್ ಹೀರೋಗೆ ತೋರ್ಸ್ಬಿಟ್ಟು ಅವ್ನ್ ಮಾತಾಡ್ತಾ ಇರ್ಬೇಕಾದ್ರೆ ಈ ಹೆಡ್ ಅಂಟರ್ ಕೂಡ ನಮ್ ಹೀರೋನ ನೋಡಿರ್ತಾನಲ್ವಾ, ಅದ್ರ ಬಗ್ಗೆ ಹೇಳ್ತಾ ಇರೋದು. ಬಟ್ ನಮ್ ಹೀರೋಗ್ ಅದ್ರ ಬಗ್ಗೆ ಅಷ್ಟಾಗಿ ನೆನ್ಪಿಲ್ಲ. ಹೆಡ್ ಅಂಟರ್ ಕೇಳ್ತಾರೆ, ಲಾಸ್ಟ್ ಟೈಮ್ ನಾನು ನಿನ್ನ ನೋಡೋದಕ್ಕೂ ಇವಾಗಿರೋದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆಪ್ಪ, ನಿನ್ ಕಣ್ಣಲ್ಲಿ ನನ್ಗೆ ಡಿಫ್ರೆನ್ಸ್ ತುಂಬಾ ಕಾಣಿಸ್ತಾ ಇದೆ ಅಂತ ಹೇಳ್ತಾರೆ. ಇವ್ರ ಹತ್ರ ಹೇಳ್ತಾನೆ ಪೊಲೀಸ್ ಆಫೀಸರ್ ನಮ್ ಹೀರೋಗ್ ಒಂದ್ ವಿಷಯನ ಹೇಳಿ ಕಳ್ಸಿರ್ತಾರೆ ಒಳಗಡೆ. ಅವ್ನ್ ಹಿಂಗೆ ಏನಾದ್ರೂ ತಲೆ ಕೆಡ್ಸೋ ತರ ಮಾತಾಡ್ತಾ ಇರ್ತಾನೆ, ನೀನ್ ಅದ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೊಂಬೇಡ, ನೀನ್ ಏನಕ್ ಹೋಗಿದ್ಯೋ ಅದ್ರ ಬಗ್ಗೆ ಮಾತ್ರ ಮಾತಾಡೋ ಅಂತ. ಸೊ ಇಲ್ಲಿ ನಮ್ ಹೀರೋ ಬಂದ್ಬಿಟ್ಟು ನಂಗೆ ಅದೆಲ್ಲ ಏನು ಬೇಕಾಗಿಲ್ಲ, ನಾನು ಕೇಳೋ ಒಂದ್ ಕ್ವಶನ್ ಮಾತ್ರ ನೀವ್ ಆನ್ಸರ್ ಮಾಡಿ. ಆ ಟೈಮಲ್ಲಿ ಪೊಲೀಸ್ ಆಫೀಸರ್ ಅವ್ರ ಮಗಳನ್ನ ಸಾಯಿಸಿದ್ದು ನೀವೇ ಅಲ್ವಾ, ಈ ತರ ನಾಟ್ ಹಾಕಿದ್ದು ನೀವೇ ಅಲ್ವಾ, ಈ ತರ ನಾಟ್ ಹಾಕೋದನ್ನ ಯಾರಿಂದ ಕಲ್ತ್ರಿ ಅಂತ ಕೇಳಿದಾಗ ನಾನ್ ಯಾರಿಂದ ಕಲ್ತಿಲ್ಲ ಅಂತ ಇದ್ದಾನೆ. ಸರಿ ಯಾರ್ಗ್ ಹೇಳ್ಕೊಟ್ರಿ ಅಂದ್ರೆ ನಾನ್ ಯಾರಿಗೂ ಹೇಳ್ಕೊಟ್ಟಿಲ್ಲ ಅಂತಾನು ಅಂತ ಇದ್ದಾನೆ. ನನ್ನ ಹತ್ರ ಏನ್ ಸುಳ್ಳು ಹೇಳ್ತಾ ಇದ್ದೀರಾ ನೀವು ಬೇಕಂತಾನೆ ಅಂತ ಕೇಳಿದ್ರೆ ಇಲ್ಲ ನಾನ್ ಸುಳ್ಳು ಹೇಳ್ತಾ ಇಲ್ಲ ಅಂತ ಹೇಳ್ತಾನೆ. ಇದ್ರಿಂದ ನಮ್ ಹೀರೋಗೆ ಟೆನ್ಷನ್ ಆಗೋಯ್ತು. ನನ್ ಕೆಲಸ ಕಾರ್ಯನೆಲ್ಲ ಬಿಟ್ಬಿಟ್ಟು ನಿನ್ನ ಹತ್ರ ಟೈಮ್ ವೇಸ್ಟ್ ಮಾಡಕ್ ಬಂದೆ ನೋಡು ಅಂತ ಹೇಳಿ ಕೋಪ ಮಾಡ್ಕೊಂಡು ಅಲ್ಲಿಂದ ಹೋಗ್ಬೇಕಾದ್ರೆ ಆ ಹೆಡ್ ಅಂಟರ್ ಅವನನ್ನ ಸ್ಟಾಪ್ ಮಾಡ್ತಾರೆ. ಇರಪ್ಪ ಒಂದ್ ನಿಮಿಷ, ನಾನ್ ಹೇಳಿದ್ದನ್ನ ನೀನು ಕ್ಲಿಯರ್ ಆಗಿ ಕೇಳಿಸ್ಕೊಂಡಿಲ್ಲ ಅಂತ ಕಾಣಿಸುತ್ತೆ, ನಿನ್ ಪಡಗ್ ನಿನ್ನ ಹತ್ರ ಕೋಪ ಮಾಡ್ಕೊಂಡು ಎದ್ದೋದ್ರೆ ಹೆಂಗೆ, ನಾನ್ ಏನ್ ಹೇಳ್ದೆ ಅಂತ ಸ್ವಲ್ಪ ಡೀಪ್ ಆಗಿ ಯೋಚನೆ ಮಾಡಿ ನೋಡು ಅಂತ ಹೇಳ್ತಾರೆ. ಅವಾಗ ನಮ್ ಹೀರೋಗೆ ಒಂದ್ ವಿಷಯ ಫ್ಲಾಶ್ ಆಗೋದು, ಅವನಿಗೆ ಯಾರು ಗಂಟಾಕೋದನ್ನು ಹೇಳ್ಕೊಟ್ಟಿಲ್ಲ, ಗಂಟಾಕೋದನ್ನ ಇವ್ನ್ ಯಾರಿಗೂ ಹೇಳ್ಕೊಟ್ಟಿಲ್ಲ, ಪ್ಲಸ್ ಇವ್ನ್ ಸುಳ್ಳು ಹೇಳ್ತಾ ಇಲ್ಲ ಅಂದ್ರೆ ಏನ್ ಅರ್ಥ, ಆ ಟೈಮಲ್ಲಿ ಪೊಲೀಸ್ ಆಫೀಸರ್ ಅವ್ರ ಮಗಳನ್ನ ಸಾಯಿಸಿದ್ದೆ ಇವನ್ ಅಲ್ಲ ಅಂತ ತಾನೆ ಅರ್ಥ, ಹೆಡ್ ಅಂಟರೇ ಅಲ್ಲ ಅಂತ ತಾನೆ ಅರ್ಥ. ಇದನ್ನ ಕೇಳಿಸ್ಕೊಂಡು ಅವ್ನ್ ಶಾಕ್ ಆಗ್ತಾನೋ ಇಲ್ವಾ, ನಮಗೆಲ್ಲ ಸಖತ್ ಶಾಕ್ ಆಗೋಯ್ತು. ಇಷ್ಟು ದಿನ ಆ ಪೊಲೀಸ್ ಆಫೀಸರ್ ಅವ್ರ ಮಗಳನ್ನ ಸಾಯಿಸಿದ್ದು ಹೆಡ್ ಅಂಟರ್ ಅಂತಾನೆ ಅನ್ಕೊಂಡಿದ್ವಿ, ಬಟ್ ಇವನ್ ಅಲ್ಲ ಅಂತ ಟ್ವಿಸ್ಟ್ ನ ಕೊಡ್ತಾ ಇದಾರೆ. ಈ ಟ್ವಿಸ್ಟ್ ಸಾಲ್ದಂಗೆ ಇವಾಗ ಮೈಂಡ್ ಬ್ಲೋಯಿಂಗ್ ಆಗಿರೋ ಇನ್ನೊಂದು ಟ್ವಿಸ್ಟ್ ಬರುತ್ತೆ ನೋಡಿ. ಹೆಡ್ ಅಂಟರ್ ಹೇಳ್ತಾರೆ, ಏನಪ್ಪಾ ನಿನ್ ಪಡೆ ನಿನ್ ಹತ್ರ ಎದ್ದೋಗ್ತಾ ಇದೀಯಾ, ನನ್ ಸೆಲ್ಮೆಟ್ ಗೊಂದು ಹಾಯ್ ಹೇಳ್ಬಿಟ್ಟು ಹೋಗು ಅಂತ ಒಂದು ಇಲಿ ಮರಿನ ತೋರಿಸ್ತಾನೆ. ಅಷ್ಟೇ ಇದನ್ನ ನೋಡಿದ ತಕ್ಷಣ ನಮ್ ಹೀರೋಗೆ ಭಯಂಕರವಾಗಿ ತಲೆನೋವು. ಯಾಕಂದ್ರೆ ಈಗ ಅವ್ನಿಗೆ ಮೆಮೊರಿ ಲಾಸ್ ಆಗಿರೋದ್ರಿಂದ ಹಳೆ ವಿಷಯಗಳು ಏನಾದ್ರೂ ಕೆಲವೊಂದು ನೆನಪುಗಳು ಬರೋ ತರ ಇದ್ರೆ ಅವ್ನಿಗೆ ಭಯಂಕರವಾಗಿ ತಲೆನೋವು ಬರುತ್ತಲ್ಲ, ಆ ತರ ತಲೆನೋವು ಬರ್ತಾ ಇದೆ. ಜೊತೆಗೆ ಅವ್ನಿಗೆ ಕೆಲವೊಂದು ಫ್ಲಾಶ್ ಬ್ಯಾಕ್ ಕೂಡ ನೆನಪು ಬರ್ತಾ ಇದೆ. ಈ ಸೀರೀಸ್ ಸ್ಟಾರ್ಟಿಂಗ್ ಅಲ್ಲಿ ಫಸ್ಟ್ ಎಪಿಸೋಡ್ ಅಲ್ಲಿ ನೋಡಿರ್ತೀವಿ, ಒಂದು ಚಿಕ್ಕ ಹುಡುಗ ಒಂದು ಇಲಿನ ತಗೊಂಡೋಗಿ ಹಾವಿರೋ ಪೆಟ್ಟಿಗೆನಲ್ಲಿ ಹಾಕ್ಬಿಟ್ಟು ಹಾವು ಮತ್ತೆ ಆ ಇಲಿ ಜಗಳ ಆಡೋದನ್ನ ನೋಡ್ತಾ ಇದ್ದ ಅಲ್ವಾ, ಆ ಚಿಕ್ಕ ಹುಡುಗನೇನ ನಮ್ ಹೀರೋ. ಈ ತರನೇ ನಮ್ಗೆ ಇಲ್ಲಿ ತೋರಿಸ್ತಾ ಇರೋದು. ಬಟ್ ಇದು ಸರಿಯಾದ ಟ್ವಿಸ್ಟ್. ಆಕ್ಚುಲಿ ಆ ಟೈಮಲ್ಲಿ ಆ ಚಿಕ್ಕ ಹುಡುಗ ಬಂದು ಆ ಗ್ಲಾಸ್ ಒಳಗಡೆ ಇಲಿನ
ಹಾಕಿರ್ತಾನಲ್ವಾ, ಅವಾಗ ಇಲಿಗೂ ಆ ಹಾವ್ಗೆ ಸರಿಯಾದ ಜಗಳ ನಡೀತಾ ಇರತ್ತಲ್ಲ, ಆ ಜಗಳದ ರಿಸಲ್ಟ್ ಏನು ಅಂತ ನಮ್ಗೆ ತೋರ್ಸಿಲ್ವಲ್ಲ. ಆದ್ರೆ ಈ ಜಗಳದಲ್ಲಿ ಇಲಿನೇರಿ ಗೆದ್ದಿರೋದು. ಆ ಇಲಿ ಹಾವ್ನ ಸಾಯಿಸ್ಬಿಟ್ಟು ನೈಸ್ ಆಗಿ ಆ ಬಾಕ್ಸ್ ಇಂದ ಇಲಿನೂ ಹೊರಗಡೆ ಓಡ್ ಬಂದ್ಬಿಟ್ಟಿದೆ. ಇದನ್ನ ಇಷ್ಟೊತ್ತು ನೋಡ್ಕೊಂಡಿದ್ದ ಚಿಕ್ಕ ಹುಡುಗ ಇಲಿನ ಹಿಡಿಯೋದಕ್ಕೆ ಅಂತ ಹಿಂದ್ಗಡೆನೆ ಓಡ್ ಬರ್ತಾನೆ. ಅದು ಓಡೋಗ್ತಿರೋ ಸ್ಪೀಡ್ಗೆ ಇವ್ನ ಎಲ್ಲಿ ಹಿಡಿತಾನೆ. ಆದ್ರೆ ಹೊರಗಡೆ ಒಂದ್ ಹುಡುಗಿ ಟಕ್ ಅಂತ ಅವ್ಳ ಕಾಲಲ್ಲೇ ಇಲಿನ ಹಿಡಿದು ಸ್ಟಾಪ್ ಮಾಡ್ತಾಳೆ. ಈ ಇಲಿನೇನಾದ್ರೂ ನಿನ್ ಜೊತೆನೆ ಇಟ್ಕೊಂಡಿದ್ರೆ ಒಳಗಡೆ ಹಾವ್ಗಾಗಿರೋ ಗತಿನೇ ನಾಳೆ ನಿನ್ಗಾಗೋದು. ಅದ್ರಿಂದ ನನ್ ಮಾತ್ ಕೇಳು, ಈ ಇಲಿ ನಿನ್ಗೆ ಬೇಡ ಅಂತ ಹೇಳಿ ಆ ಕಾಲಲ್ಲೇ ಇಲಿನ ತುಳಿದೇ ಸಾಯಿಸ್ಬಿಟ್ಲು. ಅಲ್ಲಿ ಸೀನ್ ಕಟ್ ಮಾಡಿದ್ರೆ ಇವಾಗ ಪ್ರೆಸೆಂಟ್ ಅಲ್ಲಿ ತೋರಿಸ್ತಾರೆ. ನಮ್ ಹೀರೋಗೆ ಈ ತರ ಫ್ಲಾಶ್ ಬ್ಯಾಕ್ ಅಲ್ಲ ನೆನಪ್ ಬಂದಿದ ತಕ್ಷಣ ಇಲ್ಲಿ ನಂಗೆ ಸ್ವಲ್ಪ ಹೊತ್ತು ಗುರಾಯಿಸ್ಕೊಂಡ್ ನೋಡ್ಕೊಂಡಿದ್ದವನು ನನ್ಗೆ ಯಾಕಿದೆಲ್ಲ ಕರ್ಮ ತಲೆಲೆಲ್ಲ ಬರ್ತಾ ಇದೆ ಅಂತ ಹೇಳಿ ಬೈಕೊಂಡು ಅಲ್ಲಿಂದ ಹೊರಗಡೆ ಬಂದ್ಬಿಟ್ಟ. ಹೊರಗಡೆ ಬಂದಿರೋನು ಪೊಲೀಸ್ ಆಫೀಸರ್ ಗೆ ಸರಿಯಾದ ಒಂದು ಶಾಕ್ ನ ಕೊಡ್ತಾನೆ. ಆ ಟೈಮ್ ಅಲ್ಲಿ ಪೊಲೀಸ್ ಆಫೀಸರ್ ಅವ್ರ ಮಗಳನ್ನ ಕೊಲೆ ಮಾಡಿರೋದೇ ಇವನಲ್ಲ, ನಾವ್ ಇವನಂತ ತಪ್ಪಾಗಿ ತಿಳ್ಕೊಂಡಿದೀವಿ. ಅಷ್ಟೆಲ್ಲ ನಾನ್ ಒಳಗಡೆ ಹೋಗಿ ಗಂಟು ಬಗ್ಗೆ ವಿಚಾರಣೆ ಮಾಡಿದ್ರೆ ಆ ಗಂಟು ನಾವ್ ಯಾರ ಹತ್ರ ಹಾಕಿರೋದು ಕಲ್ತಿಲ್ಲ, ಅವ್ನ್ ಯಾರಿಗೂ ಹೇಳ್ಕೊಟ್ಟಿಲ್ಲ, ಪ್ಲಸ್ ಅವ್ನ್ ಸುಳ್ಳು ಹೇಳ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾನೆ ಅಂದಾಗ ಪೊಲೀಸ್ ಆಫೀಸರ್ ಗೆ ಟೆನ್ಷನ್ ಆಗೋಯ್ತು. ಅವ್ನ್ ಸುಮ್ನೆ ನಿನ್ ತಲೆ ತಿಂದು ಕಳ್ಸಿದಾನೆ, ನೀನ್ ಅದ್ರ ನಂಬ್ಕೊಂಡ್ ಬಂದಿದ್ಯಾ, ಅವ್ನ್ ಹೇಳೋದಲ್ಲ ಸುಳ್ಳು, ನಾನ್ ಮಾಡ್ತೀನಿರೋ ಅವ್ನ್ಗೆ ಅಂತ ಹೇಳಿ ಪೊಲೀಸ್ ಆಫೀಸರ್ ಎಗ್ರಕೊಂಡ್ ಒಳಗಡೆ ಹೋಗ್ಬೇಕಾದ್ರೆ ನಮ್ ಹೀರೋ ಸ್ಟಾಪ್ ಮಾಡ್ಬಿಟ್ಟು ಹೇಳ್ತಾರೆ, ಸರ್ ಒಂದ್ ನಿಮಿಷ ಇರಿ, ನಾನು ಅವ್ನ್ ಹೇಳೋದನ್ನ ಮಾತ್ರ ಕೇಳಿಸ್ಕೊಂಡು ಇದನ್ನ ಹೇಳ್ತಾ ಇಲ್ಲ. ಆಕ್ಚುಲಿ ಅವ್ನು ಇಲಿನ ಕೈಲಿ ಇಟ್ಕೊಂಡಿರ್ಬೇಕಾದ್ರೆ ಆ ಇಲಿ ತಲೆಗೆ ಅವನು ಸ್ಟಿಚಸ್ ನ ಹಾಕಿದ್ದ. ಆತರ ಸ್ಟಿಚ್ ಹಾಕಿರೋ ಪ್ಯಾಟರ್ನ್ ಬಂದು ರೈಟ್ ಸೈಡ್ ಅಲ್ಲಿ ಮುಗಿಯೋ ತರ ಇದೆ, ಆದ್ರೆ ನಮಗ್ ಸಿಕ್ಕಿರೋ ಗಂಟಲ್ಲಿ ಅದು ಲೆಫ್ಟ್ ಸೈಡ್ ಮುಗಿಯೋ ತರ ಇದೆ. ಇದ್ರಲ್ಲಿ ನಿಮ್ಗೆ ಡಿಫ್ರೆನ್ಸ್ ಗೊತ್ತಾಗ್ತಾ ಇಲ್ವಾ? ಹೆಡ್ ಅಂಡ್ ಟೈರ್ ಬಂದು ಎಷ್ಟೇ ಲೆಫ್ಟ್ ಹ್ಯಾಂಡೆಡ್ ಪರ್ಸನ್ ಆಗಿದ್ರೆ ಕೂಡ ಅವ್ರು ಗಂಟ ಹಾಕೋದು ರೈಟ್ ಸೈಡ್ ಅಲ್ಲಿ ಪಾಯಿಂಟ್ ಔಟ್ ಆಗ್ತಾ ಇದೆ. ಬಟ್ ಇವಾಗ ನಡೀತಾ ಇರೋದೆಲ್ಲ ಲೆಫ್ಟ್ ಸೈಡ್ ತಾನೇ ಪಾಯಿಂಟ್ ಔಟ್ ಆಗ್ತಿದೆ, ನಾನು ಅದನ್ನ ಇಟ್ಕೊಂಡೆ ಹೇಳ್ತಾ ಇರೋದು ಅಂತ ಹೇಳ್ತಾರೆ. ಈ ತರ ಮಾತಾಡ್ತಾ ಇರ್ಬೇಕಾದ್ರೆ ಈ ಒಳಗಡೆ ಈ ಹೆಡ್ ಅಂಡ್ ಟೈರ್ ಬಂದು ಇಲಿಗಳ ತಲೆಗೆ ಆ ಸ್ಟಿಚ್ ಹಾಕೋದೇ ಒಂದ್ ಕೆಲ್ಸವಾಗಿ ಇಟ್ಕೊಂಡಿದ್ದಾನೇನೋ. ಆ ಒಂದು ಓಪನ್ ಇರತ್ತಲ್ಲ ಅಲ್ಲಿ ಬಂದು ಸುಮಾರು ಇಲಿಗಳು ಸತ್ತು ಬಿದ್ದಿದಾವೆ. ಎಲ್ಲಾ ಇಲಿ ತಲೆ ಕೂಡ ಅವನು ಸ್ಟಿಚಸ್ ಹಾಕಿಟ್ಟಿದ್ದಾನೆ. ಅದ್ ಏನ್ ಕರ್ಮ ಮಾಡ್ಕೊಂಡಿದಾನೋ ಜೈಲಲ್ಲಿ ಅಂತ ಗೊತ್ತಿಲ್ಲ. ಇವಾಗ ನಮ್ ಹೀರೋ ಹೇಳಿರೋ ಪ್ರಕಾರ ಹೆಡ್ ಅಂಡ್ ಟೈರ್ ಸ್ಟಿಚಸ್ ಎಲ್ಲ ಆಗ್ತಾನೆ ಅಂತಂದ್ರೆ ಆಲ್ಮೋಸ್ಟ್ ನಮ್ಗೆ ಗೊತ್ತು ಅವನೊಂದು ಡಾಕ್ಟರ್ ಆಗಿದ್ದ, ಹೆಡ್ ಸರ್ಜರೀಸೇ ಜಾಸ್ತಿ ಮಾಡೋದು ಅಂತ. ಆತರ ಅವನು ಡಾಕ್ಟರ್ ಆಗಿರ್ಬೇಕಾದ್ರೆ ಯಾವ ಪೇಷಂಟ್ ನ ಅಟೆಂಡ್ ಮಾಡಿದ್ನೋ ಅವರ ರಿಪೋರ್ಟ್ಸ್ ಅವ್ರ ಫೋಟೋಸ್ ಎಲ್ಲ ತೆಗೆದು ನೋಡಿದಾಗ ಇವಾಗ ಇಲಿ ತಲೆಯಲ್ಲಿ ಯಾವ ತರ ಗಂಟ್ ಹಾಕಿದಾನೋ ರೈಟ್ ಸೈಡ್ ಪಾಯಿಂಟ್ ಔಟ್ ಆಗೋ ತರ ಸೇಮ್ ಅವ್ರಿಗೆಲ್ಲ ಕೂಡ ಅದೇ ತರನೇ ಮಾಡಿರ್ತಾನೆ. ಇಲ್ಲಿ ಇನ್ನೊಂದು ವಿಷಯ ನೋಟ್ ಮಾಡಿ, ಹೆಡ್ ಅಂಡ್ ಟೈರ್ ಒಂದು ಲೆಫ್ಟ್ ಹ್ಯಾಂಡೆಡ್ ಪರ್ಸನ್ ಹಂಗಿರ್ಬೇಕಾದ್ರೆ ಅವ್ನು ಹಾಕೋ ಗಂಟೆಲ್ಲ ರೈಟ್ ಸೈಡ್ ಪಾಯಿಂಟ್ ಔಟ್ ಆಗುತ್ತೆ. ಯೂಶುವಲ್ ಆಗಿ ಲೆಫ್ಟ್ ಹ್ಯಾಂಡೆಡ್ ಪರ್ಸನ್ ಆದ್ರೆ ಏನೋ ಕೆಲವೊಂದು ವಿಷಯಗಳನ್ನ ಅವ್ರು ರೈಟ್ ಹ್ಯಾಂಡ್ ಅಲ್ಲಿ ಮಾಡ್ತಾರಲ್ವಾ, ಆ ತರನೇ ಇದನ್ನ ಮಾಡಿದಾನೆ. ಇವ್ನ ಆತರ ಒಂದು ಕ್ಯಾಟಗಿರಿಗೆ ಸೇರಿರೋನು ಅಂತ ಹೇಳಿ ಅದನ್ನ ಲೈಟ್ ಆಗಿ ತಗೊಳ್ತಾರೆ. ಆದ್ರೆ ಯಾವ್ದೆಂಗೋ ಈಗ ಸದ್ಯಕ್ಕೆ ಆ ಪೊಲೀಸ್ ಆಫೀಸರ್ ಅವ್ರ ಮಗಳನ್ನ ಸಾಯಿಸಿರೋದು ಈ ಹೆಡ್ ಅಂಡ್ ಟೈರ್ ಅಲ್ಲ ಅಂತ ಅವ್ರಿಗೆ ಗೊತ್ತಾಯ್ತು. ಇದರಿಂದ ನಮ್ಮ ಪೊಲೀಸ್ ಆಫೀಸರ್ ಒಂದ್ ಎರಡು ಅಸಂಪ್ಷನ್ ಗೆ ಬರ್ತಾರೆ. ಒಂದು, ಆ ಹುಡುಗಿನ ಕೊಲೆ ಮಾಡಿರೋದು ಹೆಡ್ ಅಂಡ್ ಟೈರ್ ಅಲ್ಲ. ಎರಡನೇದು, ಇನ್ ಕೇಸ್ ಇವನೇ ಕೊಲೆ ಮಾಡೋ ತರ ಇದ್ದಿದ್ರೆ ಇವ್ನ ಜೊತೆಗೆ ಯಾರಾದ್ರೂ ಇದ್ದಿರ್ಬೇಕು, ಇವನ ಹುಡುಗಿನ ಕೊಲೆ ಮಾಡಿ ಗಂಟನ ಬೇರೆ ಅವ್ರ ಕೈಯಲ್ಲಿ ಹಾಕ್ಸಿರ್ಬೇಕು. ಈ ತರ ಅಸಂಪ್ಷನ್ ಗೆ ಬಂದಾಗ ಈ ಅಸಂಪ್ಷನ್ ಆಗಿರೋ ಒಂದು ಡೀಟೇಲ್ಡ್ ಸ್ಟೋರಿ ಕೂಡ ಇಲ್ಲೇ ನಮ್ಗೆ ತೋರಿಸ್ತಾರೆ. ರಿಪೋರ್ಟರ್ ಹುಡುಗಿ ಇದ್ದಾಳಲ್ವಾ, ಅವಳು ನಮ್ ಪೊಲೀಸ್ ಆಫೀಸರ್ ಗಂಟು ಅಂತ ಮಾತಾಡ್ತಾ ಇದ್ದ ಬಗ್ಗೆನೆ ಯೋಚನೆ ಮಾಡ್ಕೊಂಡ್ ಕೂತಿದ್ಲಲ್ವಾ. ಇವಳ ಫ್ಲಾಶ್ ಬ್ಯಾಕ್ ಕೂಡ ನಾವೊಂದು ನೋಡಿರ್ತೀವಿ. ಸ್ಟಾರ್ಟಿಂಗ್ ಫಸ್ಟ್ ಎಪಿಸೋಡ್ ಅಲ್ಲೇ ಒಂದ್ ಹುಡುಗಿ ಕ್ಯಾಬಲ್ ಬಂದು ಇಳಿದಾಗ ಆಂಟಿ ನಮ್ಮ ಅಪ್ಪಗೆ ತಲೆಗೆ ಏಟ್ ಆಗ್ಬಿಟ್ಟಿದೆ, ಸ್ವಲ್ಪ ಏನಂತ ಬಂದ್ ನೋಡಿ ಅಂತ ಒಂದು ಹುಡುಗಿನ ಕರ್ಕೊಂಡ್ ಹೋಗಿರ್ತಾಳೆ. ಆ ಹುಡುಗಿನ ಯಾರೋ ಒಬ್ಬ ಸರಿಯಾಗಿ ಹೊಡಿತಾ ಇರ್ತಾನೆ. ಈ ಹುಡುಗಿನ ಕುತ್ಕೊಂಡು ಓ ಅಂತ ಅಳ್ತಾ ಇರ್ತಾಳೆ. ಆ ಚಿಕ್ಕ ಹುಡುಗಿನೇ ಈ ರಿಪೋರ್ಟರ್ ಹುಡುಗಿ ಅಂತ ಹೇಳಿದ್ವಲ್ಲ, ಅಂದ್ರೆ ಆ ಟೈಮ್ ಅಲ್ಲಿ ಆ ಹುಡುಗಿ ಬೇಕಂತ ಕೆಲಸ ಮಾಡಿಲ್ಲ, ಇಷ್ಟಪಟ್ಟು ಮಾಡ್ದಂಗ್ ಇರೋದಿಲ್ಲ, ತುಂಬಾನೇ ಬೈದಲ್ಲಿ ಇರ್ತಾಳೆ. ಇವಾಗ ಇದೇ ರಿಪೋರ್ಟರ್ ಹುಡುಗಿಗೆ ಸಂಬಂಧಪಟ್ಟಿರೋ ಇನ್ನೊಂದು ಫ್ಲಾಶ್ ಬ್ಯಾಕ್ ನ ತೋರಿಸ್ತಾರೆ. ಈ ರಿಪೋರ್ಟರ್ ಹುಡುಗಿ ಯಾವ್ದೋ ಒಂದು ಅಬ್ಯಾಂಡೆಂಟ್ ಬಿಲ್ಡಿಂಗ್ ಗೆ ಹೋಗ್ಬಿಟ್ಟು ಕ್ಯಾಸೆಟ್ ಎಲ್ಲ ಎತ್ಕೊಟ್ಟಿದ್ಲಲ್ವಾ, ಆತರ ಹುಡುಗಿ ಬಿಲ್ಡಿಂಗ್ ಒಳಗಡೆ ಹೋಗ್ಬೇಕಾದ್ರೆ ತುಂಬಾನೇ ಭಯ ಪಟ್ಕೊಂಡು ಹೋದ್ಲು. ಆ ಹುಡುಗಿಗೆ ಅಲ್ಲಿ ಏನೋ ಒಂದು ವಿಷಯಗಳು ನಡೆದಿರೋ ತರ ಒಂದು ವಿಜುವಲ್ ಎಲ್ಲ ಬಂದೋಯ್ತು ಅಂತ ಹೇಳಿದ್ವಲ್ಲ, ಓದ್ ಪಾರ್ಟ್ ಅಲ್ಲೇ ಹೇಳಿರ್ತೀನಿ. ಆ ಜಾಗಕ್ಕೆ ಆಕ್ಚುಲಿ ಈ ಹೆಡ್ ಅಂಡ್ ಟೈರ್ ಬಂದು ಟಾರ್ಗೆಟ್ ಗಳನ್ನ ಯಾರನ್ನ ಸಾಯಿಸ್ಬೇಕು ಅಂತ ಅನ್ಕೊಳ್ತಾನೋ ಅವ್ರನ್ನೆಲ್ಲ ಈ ಜಾಗಕ್ಕೆ ಕರ್ಕೊಂಡ್ ಬಂದು ಸಾಯಿಸ್ತಾ ಇದ್ದಿದ್ದು. ಅವಾಗ ಇವನ್ ಜೊತೆನೆ ಈ ರಿಪೋರ್ಟರ್ ಹುಡುಗಿ ಕೂಡ ಇದ್ದಿದ್ದು, ತುಂಬಾನೇ ಭಯದಲ್ಲೇ ಇರ್ತಾಳೆ ಅವಾಗೂನು. ಅವಾಗ ಹೆಡ್ ಅಂಡ್ ಟೈರ್ ಈ ರಿಪೋರ್ಟರ್ ಹುಡುಗಿ ಕೈಲೇ ಹಗ್ಗನ ಕೊಟ್ಬಿಟ್ಟು ಅವ್ರ ಕೈಗೆ ಕಟ್ಟಕ್ಕೆ ಹೇಳ್ತಾ ಇದ್ದಿದ್ದು. ಸೊ ಆ ಡಿಸೈನ್ ಗಂಟಾಕೋ ಕಲೆ ಬಂದಿರೋದೇ ಈ ರಿಪೋರ್ಟರ್ ಕೈಯಿಂದ ಅವಳೆ ಗಂಟುಗಳನ್ನ ಹಾಕ್ತಾ ಇದ್ದಿದ್ದು. ಇದ್ರಿಂದಾನೇ ಅರ್ಥ ಆಗಿರ್ಬೇಕು ರಿಪೋರ್ಟರ್ ಹುಡುಗಿಗೂ ಏನೋ ಸಂಬಂಧ ಇದೆ ಅಂತ. ಬಟ್ ಏನ್ ವಿಷಯ ಅಂತ ಗೊತ್ತಿಲ್ಲ. ಇವಾಗ ಪ್ರೆಸೆಂಟ್ ಅಲ್ಲಿ ನೋಡಿದ್ರೆ ನಮ್ ಹೀರೋ ಮತ್ತೆ ಪೊಲೀಸ್ ಆಫೀಸರ್ ಇಬ್ರುನು ಫಸ್ಟ್ ಪಾರ್ಟ್ ಅಲ್ಲಿ ನೋಡಿದ್ವಲ್ಲ, ಒಂದ್ ಹುಡುಗಿ ಟ್ಯಾಕ್ಸಿಯಲ್ಲಿ ಬಂದು ಇಳಿದಿರ್ತಾಳೆ. ಆ ಕೇಸ್ ಫೈಲ್ಸ್ ನ ಎತ್ಕೊಂಡು ನೋಡ್ತಾ ಇರೋದು. ಆ ಕೇಸ್ ಫೈಲ್ಸ್ ನೋಡೋದ್ ಮಾತ್ರ ಅಲ್ಲ, ಈಗ ಆ ಜಾಗಕ್ಕೆ, ಆ ಕ್ರೈಮ್ ನಡೆದಿರೋ ಜಾಗಕ್ಕೆ ಕೂಡ ಹೋಗ್ತಾರೆ. ಅವಾಗ ಜಾಸ್ತಿ ಮಂಜು ಬೀಳ್ತಾ ಇರೋದ್ರಿಂದ ಆ ಟ್ಯಾಕ್ಸಿಯವನು ತುಂಬಾ ಮುಂದಕ್ಕೆ ಹೋಗಲ್ಲ ಅಂತ ಆ ಹುಡುಗಿನ ರೋಡಲ್ಲೇ ಬಿಟ್ಬಿಟ್ಟು ಹೋಗಿದ್ದ. ಈ ಹುಡುಗಿ ಒಂದ್ ಸ್ವಲ್ಪ ಮುಂದಕ್ಕೆ ಹೋಗಿ ಟೆಲಿಫೋನ್ ಬುತ್ತಲ್ಲಿ ಅವ್ರ ಮನೆಗೆ ಕಾಲ್ ಮಾಡಿ ಮಾತಾಡ್ದವಳು. ನಾವಾಗ ರೋಡಲ್ಲಿ ತಾನೇ ನಡ್ಕೊಂಡು ಹೋಗಿರ್ಬೇಕು. ಆತರ ಹುಡುಗಿ ಮನೆಗೆ ಹೋಗದೆ ಏನಕ್ಕೆ ಕಾಡ್ ಒಳಗಡೆ ಹೋದ್ಲು? ಅದು ಲೇಟ್ ನೈಟ್ ಬೇರೆ ಆಗಿತ್ತು. ನಾರ್ಮಲ್ ಆಗಿ ರೋಡ್ ಪಕ್ಕಕ್ಕೆ ಕತ್ಲಲ್ಲಿ ಹೋಗೋದಕ್ಕೆ ಭಯ ಪಡೋ ಹುಡುಗಿ ಕಾಡ್ ಒಳಗಡೆ ಹೋಗಿದ್ದಾಳೆ ಅಂದ್ರೆ ಸರಿ, ಒಂದ್ ಆಕ್ಸಿಡೆಂಟೇ ಆಗಿತ್ತು, ಅದನ್ನ ನೋಡ್ಬೇಕು ಅಂತ ಅನ್ಕೊಂಡ್ರು ಎಂತವ್ರಿಗೂ ಭಯ ಇದ್ದೇ ಇರತ್ತಲ್ವಾ. ಆ ಭಯನೂ ದಾಟಿ ಆ ಹುಡುಗಿ ಕಾಡ್ ಒಳಗಡೆ ಹೋಗಿದ್ದಾಳೆ ಅಂತಂದ್ರೆ, ಆಕ್ಸಿಡೆಂಟ್ ಆಗಿರೋ ಜಾಗಕ್ಕೆ ಹೋಗಿದ್ದಾಳೆ ಅಂತಂದ್ರೆ, ಇವಳು ನೋಡಿ ಭಯ ಪಡ್ದಿರೋ ತರ ಒಂದು ವ್ಯಕ್ತಿ ಬಂದು ಹೆಲ್ಪ್ ಕೇಳಿರೋದ್ರಿಂದ ಇವ್ರು ನಮ್ಮನ್ ಏನ್ ಮಾಡ್ಬಿಡ್ತಾರೆ ಅನ್ನೋ
ಒಂದು ಧೈರ್ಯದಲ್ಲಿ ಅವಳ ಕಾರ್ ಹತ್ರ ಹೋಗಿರ್ಬೋದು. ಯಾವ್ದು ಹೆಂಗೋ ಆ ಟೈಮಲ್ಲಿ ಕೇಸ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಪೊಲೀಸ್ ಸ್ಟೇಷನ್ ಅಲ್ಲಿ ಇರುತ್ತೆ. ಬಾ ಹೋಗಿ ಕೇಸ್ ಫೈಲ್ಸ್ ನ ನೋಡೋಣ ಅಂತ ನಮ್ ಹೀರೋನ ಕರ್ಕೊಂಡು ಮತ್ತೆ ಪೊಲೀಸ್ ಸ್ಟೇಷನ್ ಗೆ ಬರ್ತಾರೆ. ಅಂದ್ರೆ ಒಂದು ಕಾರ್ ಆಕ್ಸಿಡೆಂಟ್ ಆಗಿತ್ತು ಅಂತ ತಾನೇ ರಿಪೋರ್ಟ್ ಅಲ್ಲಿ ಕೂಡ ಬರ್ದಿರ್ತಾರೆ. ಆ ಟೈಮ್ ಅಲ್ಲಿ ಆ ಕಾರ್ ಆಕ್ಸಿಡೆಂಟ್ ಆಗೋದಕ್ಕೂ ಮುಂಚೆ ಆ ಕಾರ್ ನನ್ನ ನೋಡ್ದೆ ಅಂತ ಒಬ್ರು ಹೇಳಿದ್ದಾರೆ. ಆದ್ರೆ ಈ ಪೊಲೀಸ್ ಅವರು ಈ ಸಾಕ್ಷಿನ ಬಂದು ಆ ಹುಡುಗಿ ಮರ್ಡರ್ ಜೊತೆ ಲಿಂಕ್ ಮಾಡಿಲ್ಲ. ಯಾಕಂದ್ರೆ ಆ ಯಪ್ಪ ಹೇಳಿರೋದೇನಂದ್ರೆ ಕಾರ್ ಅಲ್ಲಿ ಒಂದು ಚಿಕ್ಕ ಹುಡುಗನ್ನ ಕರ್ಕೊಂಡು ಹೋಗ್ತಾ ಇದ್ರು ಅಂತ. ಹಂಗಾದ್ರೆ ಒಂದ್ ಮಗುನ ಕರ್ಕೊಂಡು ಯಾರಾದ್ರೂ ಕೊಲೆ ಮಾಡ್ತಾರ? ಆ ಅಸಂಪ್ಷನ್ ಗೆ ಬಂದಿರೋ ಈ ಪೊಲೀಸ್ ಆಫೀಸರ್ ಅವರೆಲ್ಲ ಅದನ್ನ ಲಿಂಕ್ ಮಾಡದೇನೆ ಬಿಟ್ಬಿಟ್ಟಿರ್ತಾರೆ. ಸೊ ಆ ಟೈಮ್ ಅಲ್ಲಿ ಯಾರ್ ಸಾಕ್ಷಿ ಹೇಳಿದ್ರು ಅಂತ ಅವ್ರ ಅಡ್ರೆಸ್ ನ ತಗೊಂಡು ಆಯಪ್ಪ ಹತ್ರ ಹೋಗಿ ಕೇಳಿದಾಗ ಅವ್ರು ಹೇಳ್ತಾರೆ, ಹೌದು ಸರ್, ನನ್ಗೆ ಇವಾಗೂ ಆ ಘಟನೆ ಕಣ್ಣಲ್ಲೇ ಇದೆ. ನಾನು ಅವತ್ತು ನಡ್ಕೊಂಡ್ ಬರ್ತಾ ಇದ್ದೆ, ಮುಂದ್ಗಡೆ ಕಾರ್ ಕೂಡ ನನ್ ಮುಂದೆ ಪಾಸ್ ಆಯ್ತು. ಆ ಹೆಡ್ಲೈಟ್ ಸ್ವಲ್ಪ ದೊಡ್ಡದಾಗಿರೋದ್ರಿಂದ ಡ್ರೈವರ್ ಸೀಟ್ ಅಲ್ಲಿ ಯಾರು ಕೂತಿದ್ರು ಅಂತ ನನ್ಗೆ ಕಾಣಿಸಿಲ್ಲ. ಆದ್ರೆ ಅವ್ರ ಪಕ್ಕದಲ್ಲಿ ಒಂದು ಚಿಕ್ಕ ಹುಡುಗ ಇದ್ದ ಅಂತ ಹೇಳ್ತಾರೆ. ಹೆಡ್ ಅಂಟರ್ ನ ಹಿಡ್ದಾಗ್ಲೇ ಹೇಳಿದ್ರು ಅವ್ನ್ ಮಾಡಿರೋ ಇದೆಲ್ಲಾನು ಅವ್ನ್ ಮಾಡಿರೋ ಕೊಲೆಗಳೇ ಅಂತ. ಹಂಗ್ ನೋಡಿದ್ರೆ ಹೆಡ್ ಅಂಟರ್ ಆ ಟೈಮ್ ಅಲ್ಲಿ ಮಗನೇ ಇರ್ಲಿಲ್ಲ. ಅವಾಗ ಅವ್ರ ಹೆಂಡತಿ ಪ್ರೆಗ್ನೆಂಟ್ ಆಗಿದ್ದು, ಮಗನೇ ಇರ್ಲಿಲ್ಲ. ಸೊ ಇವ್ರ ಏನ್ ಅನ್ಕೊಂತಾರೆ, ಆ ಹೆಡ್ ಅಂಟರ್ ಒಂದು ಟಾರ್ಗೆಟ್ ನ ಫಿಕ್ಸ್ ಮಾಡಿದ್ಮೇಲೆ ಅವ್ರನ್ನ ಹಿಡಿಯೋದಕ್ಕೆ ಮಕ್ಕಳನ್ನ ಯೂಸ್ ಮಾಡ್ಕೊಂತ ಇದ್ದಾನೆ ಅಂತ. ಸೊ ಕೊಲೆ ನಡೆದಿರೋ ಆ ವರ್ಷ ಯಾವ್ದಾದ್ರು ಮಕ್ಕಳ ಮಿಸ್ಸಿಂಗ್ ಕೇಸ್ ಏನಾದ್ರು ಬಂದಿದ್ಯಾ? ಇನ್ ಕೇಸ್ ಆ ಹೆಡ್ ಅಂಟರ್ ಯಾರಾದ್ರೂ ಮಗುನ ಕಿಡ್ನಾಪ್ ಮಾಡಿ ಜೊತೆಗೆ ಇಟ್ಕೊಂಡಿದಾನ ಅಂತ ಮಿಸ್ಸಿಂಗ್ ಕೇಸಸ್ ಎಲ್ಲ ಎತ್ತಿ ನೋಡಿದಾಗ ಅದ್ರಲ್ಲಿ ಒಂದೇ ಒಂದು ಹುಡುಗಿ ಮಿಸ್ ಆಗಿರೋ ತರ ಬಂದಿರುತ್ತೆ. ಆ ಹುಡುಗಿ ಯಾರು ಏನು ಅಂತ ಇವ್ರಿಗೆ ಗೊತ್ತಾಗಿಲ್ಲ. ಅದ್ರಲ್ಲೂ ಯಪ್ಪ ಹೇಳಿದ್ದೇನು, ಆ ಹೆಡ್ ಅಂಟರ್ ಜೊತೆ ಇದ್ದಿದ್ದು ಒಂದು ಹುಡುಗ ಅಂತ ತಾನೆ. ಸೊ ಈ ಹುಡುಗಿ ಮಿಸ್ ಆಗಿದ್ದಾಳೆ ಅನ್ನೋದನ್ನ ನಮ್ಮ ಪೊಲೀಸ್ ಆಫೀಸರ್ ಹೀರೋ ಸೀರಿಯಸ್ ಆಗಿ ತಗೊಂಡಿಲ್ಲ, ಅದನ್ನ ಹಂಗೆ ಬಿಟ್ಬಿಡ್ತಾರೆ. ಆದ್ರೆ ಇದರಿಂದ ಒಂದು ವಿಷಯ ಮಾತ್ರ ತುಂಬಾ ಕ್ಲಿಯರ್ ಆಗಿ ಗೊತ್ತಾಗ್ತಿದೆ. ಆ ಟೈಮ್ ಅಲ್ಲಿ ಆ ಪೊಲೀಸ್ ಆಫೀಸರ್ ಅವ್ರ ಮಗಳನ್ನ ಸಾಯಿಸ್ಬೇಕಾದ್ರೆ ಕೈಗೆ ಹಾಕಿರೋ ಗಂಟು ಒಂದು ಚಿಕ್ಕ ಮಗು ಹಾಕಿರೋ ಗಂಟು ಅಂತ ಆಲ್ರೆಡಿ ನಮ್ ಪೊಲೀಸ್ ಆಫೀಸರ್ ಹೋಗಿ ವಿಚಾರಣೆ ಮಾಡಿದ್ರಲ್ಲಿ ಫಾರೆನ್ಸಿಕ್ ಅವರು ಹೇಳಿದ್ರು. ಇವಾಗ ನಡೀತಾ ಇರೋ ಕೊಲೆಗಳಲ್ಲಿ ಕೂಡ ಅದೇ ತರನೇ ಒಂದು ಗಂಟನ್ನ ಹಾಕ್ತಾ ಇದ್ದಾರೆ. ಒಂದು ವೇಳೆ ಆ ಕಾರಲ್ಲಿ ಹೋಗ್ತಾ ಇದ್ದ ಒಂದು ಹುಡುಗ ಅಂತ ಇವ್ರು ಮಾತಾಡ್ಕೊಂಡಿದ್ರಲ್ವಾ, ಹೆಡ್ ಅಂಟರ್ ಜೊತೆ ಒಂದು ಹುಡುಗ ಇದ್ದ ಅಂತ, ಮೋಸ್ಟ್ಲಿ ಆ ಹುಡುಗನೇ ಬೆಳೆದು ಬಂದು ಸೈಕೋ ಆಗಿದ್ದಾನ ಅನ್ನೋ ತರ ಇವ್ರು ಯೋಚನೆ ಮಾಡ್ತಾರೆ. ಅಂದ್ರೆ ಒಂದ್ 25 ವರ್ಷ ಅಂತಾನೆ ಇಡ್ರಿ, 25 ವರ್ಷದ ಹಿಂದ್ಗಡೆ ಒಂದು ಚಿಕ್ಕ ಹುಡುಗ ಹಾಕಿರೋ ಗಂಟದು. ಇವಾಗ ಸ್ವಲ್ಪ ಸ್ಲೈಟ್ ಡಿಫ್ರೆನ್ಸ್ ಇದೆ, ಸ್ವಲ್ಪ ಟೈಟ್ ಆಗಿ ಹಾಕ್ತಾರೆ ಅಂತಂದ್ರೆ ದೊಡ್ಡವ್ರು ಹಾಕಿರೋ ಗಂಟಲ್ವಾ. ಸೊ ಅವನೇನಾದ್ರೂ ಬೆಳೆದು ಬಂದು ಈ ತರ ಗಂಟ ಹಾಕಿ ಸಾಯಿಸ್ತಾ ಇದ್ದಾನ ಅನ್ನೋ ತರ ಇವ್ರೊಂದ್ ಅಸಂಪ್ಷನ್ ಗೆ ಬರ್ತಾರೆ ನಮ್ಮ ಪೊಲೀಸ್ ಆಫೀಸರ್ ಮತ್ತೆ ಹೀರೋ. ಆದ್ರೆ ಇವಾಗ ನಡೀತಾ ಇರೋ ಕೊಲೆಗಳಲ್ಲಿ ಹೊಸದಾಗಿ ಫಸ್ಟ್ ವಿಕ್ಟಿಮ್ ಇದ್ರಲ್ವಾ, ಅವ್ರಿಗೆ ಗೊತ್ತಿರೋ ಕಾರಲ್ಲೇ ಅವಳು ಹತ್ತಿರ್ಬೇಕು. ಯಾಕಂದ್ರೆ ಅವಳು ಲಾಸ್ಟ್ ಅಂಡ್ ಫೈನಲ್ ಯಾವ ಕಾರ್ನ ಹತ್ತದ್ಲು ಅವಾಗ ಅವಳು ನಕ್ಕೊಂಡೆ ಕಾರ್ ಹತ್ತಿದ್ದಾಳೆ. ಸುಮ್ನೆ ನಗೋದಕ್ಕೆ ಅವಳೇನಾದ್ರೂ ಹುಚ್ಚಿನ? ಯಾರ ಗೊತ್ತಿರೋರು ಬಂದಿರೋದ್ರಿಂದ ತಾನೇ ನಕ್ಕೊಂಡ್ ಹತ್ತಿರ್ತಾಳೆ. ಸೊ ಗೊತ್ತಿರೋರ್ ಜೊತೆನೆ ಹೋಗಿದ್ದಾಳೆ. ಮತ್ತೆ ಹೊಸದಾಗಿ ಸಿಕ್ಕಿರೋ ಸೆಕೆಂಡ್ ಬಾಡಿನಲ್ಲಿ ಅಂದ್ರೆ ಆ ವಿಕ್ಟಿಮ್ ಬಗ್ಗೆ ಹೇಳ್ಬೇಕಂದ್ರೆ ಯಾರೋ ಗೊತ್ತಿರೋರು ಬಂದು ಕಾಲಿಂಗ್ ಬೆಲ್ ಪ್ರೆಸ್ ಮಾಡಿರೋದ್ರಿಂದಾನೆ ಇವಳು ಡೋರ್ ಓಪನ್ ಮಾಡಿರೋದು. ಯಾಕಂದ್ರೆ ಯಾರು ಹದ್ದು ಮೀರಿ ಒಳಗಡೆ ಬಂದಿಲ್ಲ, ಲಾಕ್ ಅಲ್ಲ, ಯಾರು ಒಡ್ಕೊಂಡ್ ಒಳಗಡೆ ಹೋಗೋ ತರ ಇಲ್ಲ. ಹಂಗಾದ್ರೆ ಗೊತ್ತಿರೋರು ಯಾರೋ ಕೆಲಸ ಮಾಡಿರ್ತಾರೆ ಅಂತ ಅವ್ರಿಬ್ಬರಿಗೆ ಸಂಬಂಧಪಟ್ಟಿರೋ ಫ್ರೆಂಡ್ಸ್ ನ ಫ್ಯಾಮಿಲೀಸ್ ಎಲ್ಲರನ್ನು ವಿಚಾರಣೆ ಮಾಡಿ ನೋಡ್ತಾರೆ. ಬಟ್ ಇವ್ರಿಗೆ ದೊಡ್ಡದಾಗಿ ಏನು ಸಿಗ್ಲಿಲ್ಲ. ಅಂದ್ರೆ ಇವಾಗ ಅರ್ಧದಲ್ಲಿ ಇವರು ಸಿಕ್ಕಾಕೊಂಡಿದ್ದಾರೆ. ಕೇಸ್ ನ ಯಾವ ಕಡೆ ಎತ್ಕೊಂಡು ಹೋಗೋದು ಅಂತ ಗೊತ್ತಾಗ್ತಾ ಇಲ್ಲ. ಇದ್ರ ಕನ್ಫ್ಯೂಷನ್ ಸ್ಟೇಟ್ ಅಲ್ಲಿ ಇರುವಾಗ ಏನ್ ಮಾಡ್ಬೇಕು, ನಾವು ಕೇಸ್ ನ ಮತ್ತೆ ಫಸ್ಟ್ ಇಂದ ಇನ್ವೆಸ್ಟಿಗೇಟ್ ಮಾಡ್ಬೇಕು. ಇವಾಗ ನಡೆದಿರೋ ಕೊಲೆಗಳ ಇನ್ಫಾರ್ಮೇಶನ್ ಎಲ್ಲ ಎವಿಡೆನ್ಸ್ ರೂಮ್ ಅಲ್ಲೇ ಇದೆ, ಬಾ ಒಂದ್ಸತಿ ನಾವು ಹೋಗಿ ಫಸ್ಟ್ ಇಂದ ಎಲ್ಲದನ್ನು ಚೆಕ್ ಮಾಡೋಣ ಅಂತ ಹೇಳಿ ನಮ್ ಹೀರೋನ ಎವಿಡೆನ್ಸ್ ರೂಮ್ ಗೆ ಕರ್ಕೊಂಡು ಹೋಗ್ಬಿಟ್ಟು ಬಾಕ್ಸ್ ನ ತೆಗೆದು ನೋಡಿದ್ರೆ ಈ ಪೊಲೀಸ್ ಆಫೀಸರ್ ಗೆ ಸರಿಯಾದ ಶಾಕು. ಯಾಕಂದ್ರೆ ಇದಕ್ಕೂ ಮುಂಚೆ ಇವರತನ ಎವಿಡೆನ್ಸ್ ಎಲ್ಲ ಬಾಕ್ಸ್ ಅಲ್ಲಿ ಹಾಕಿಟ್ಟಿದ್ದು ಫಸ್ಟ್ ಇಟ್ಟಿದ್ದಕ್ಕೂ ಇವಾಗ ಇಟ್ಟಿರೋದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ. ಅವ್ರು ಹೆಂಗ್ ಜೋಡಿಸಿಟ್ಟಿದ್ರು ಆತರ ಇಲ್ಲ. ಹಂಗಾದ್ರೆ ನಮಗ್ ಗೊತ್ತಿಲ್ಲದೆ ಯಾರೋ ರೂಮ್ ಅಲ್ಲಿ ಬಂದು ನನ್ ಬಾಕ್ಸ್ ಒಳಗಡೆ ಕೈ ಇಟ್ಟಿದ್ದಾರೆ ಅಂತ ಇವ್ರಿಗೆ ಅರ್ಥ ಆಗೋಯ್ತು. ಇದನ್ನೇ ತರ ನಮ್ ಹೀರೋ ಕೂಡ ಹೇಳಿದ್ದು, ಬಾಕ್ಸ್ ಇಟ್ಟಿರೋ ಪೊಸಿಷನ್ ಚೇಂಜ್ ಆಗಿದೆ, ಬೇರೆ ಯಾರೋ ರೂಮ್ ಒಳಗಡೆ ಬಂದಿದ್ದಾರೆ ಅಂತ ಅವಾಗ್ಲೇ ಹೇಳ್ದ ನಮ್ ಹೀರೋ. ಅವಾಗ ಇವ್ರು ಕೇರ್ ಮಾಡ್ಕೊಂಡಿಲ್ಲ. ಇವಾಗ ಅದನ್ನ ನಂಬೋರು ಅಲ್ಲಿ CCTV ಕ್ಯಾಮ್ರಾ ಎಲ್ಲ ಇರುತ್ತಲ್ವಾ, ಅದನ್ನ ಚೆಕ್ ಮಾಡಿದಾಗ ಅದು ರಿಪೋರ್ಟರ್ ಹುಡುಗಿ ಅಂತಾನೆ ಗೊತ್ತಾಗೋಯ್ತು. ಇವಳೇನಕ್ಕೆ ನಮ್ ಪರ್ಮಿಷನ್ ಇಲ್ಲದೆ ಈ ಜಾಗಕ್ಕೆ ಬಂದ್ಲು ಅಂತ ಅವಳ ಬಗ್ಗೆ ಅಂದ್ರೆ ಅವಳ ಹತ್ರ ಮಾತಾಡ್ಬೇಕು ಅಂತ ರಿಪೋರ್ಟರ್ ಆಫೀಸ್ಗೆ ಹೋಗಿ ನೋಡಿದ್ರೆ ಅವಳಲ್ಲಿ ಇಲ್ಲ. ಬಟ್ ಅವಳ ಕ್ಯಾಬಿನ್ ಕಂಪ್ಲೀಟ್ ಆಗಿ ಇವಾಗ ಹೊಸದಾಗಿ ನಡೆದಿರೋ 2 ಕೊಲೆಗಳಿಗೆ ಸಂಬಂಧಪಟ್ಟಿರೋ ಫೋಟೋಸ್ ಆಗಿರ್ಬೋದು, ಇನ್ವೆಸ್ಟಿಗೇಷನ್ ಡೀಟೇಲ್ಸ್ ಆಗಿರ್ಬೋದು, ಮತ್ತೆ ಆ ಟೈಮ್ ಅಲ್ಲಿ ಅಂದ್ರೆ ಹೆಡ್ ಅಂಟರ್ ಸಾಯಿಸಿರೋ ಆ ಪೊಲೀಸ್ ಆಫೀಸರ್ ಅವರ ಮಗಳಿಗೆ ಸಂಬಂಧಪಟ್ಟಿರೋ ಫೋಟೋಸ್ ಎಲ್ಲದನ್ನು ಹಾಕಿಟ್ಟಿರ್ತಾಳೆ. ಇದನ್ನ ನೋಡಿ ಇವರಿಬ್ಬರಿಗೂ ಶಾಕ್ ಆಗ್ಬಿಡುತ್ತೆ. ಇವಳು ಇದನ್ನೆಲ್ಲ ಇಟ್ಕೊಂಡು ಏನ್ ಮಾಡ್ತಾ ಇದ್ದಾಳೆ ಅಂತ. ಇವ್ರು ಇದ್ರ ಬಗ್ಗೆ ಯೋಚನೆ ಮಾಡಕ್ ಕೂಡ ರಿಪೋರ್ಟರ್ ಹುಡುಗಿ ಗ್ಯಾಪ್ ಕೊಟ್ಟಿಲ್ವೇ. ಅವಳು ಒಳಗಡೆ ಬಂದ್ಬಿಟ್ಟ ಅಮ್ಮ ಏನಿದೆಲ್ಲ ನಿನ್ ಕೆಲ್ಸ, ನಿನ್ಗೆ ಯಾಕೆ ಇತರ ಬೇಡದಿರೋ ಕೆಲ್ಸ ಎಲ್ಲ ಮಾಡ್ತಾ ಇದ್ದೆ, ಇದ್ರ ಬಗ್ಗೆ ಎಲ್ಲ ನೀನೇನಕ್ಕೆ ವಿಚಾರಣೆ ಮಾಡ್ತಾ ಇದೀಯ ಅಂದಾಗ, ಸರ್ ನಾನೊಂದು ರಿಪೋರ್ಟರ್, ಇದ್ರ ಬಗ್ಗೆ ವಿಚಾರಣೆ ಮಾಡ್ದೆ, ಇನ್ನೇದ್ರ ಬಗ್ಗೆ ಮಾಡ್ಲಿ ಹಂಗಂತ ಇವಳು ಕೇಳಿದ್ರೆ ಎವಿಡೆನ್ಸ್ ರೂಮ್ ಕೂಡ ಬಂದಿದ್ಯಾ, ಏನೇನ್ ಸಮಾಚಾರ ಅಂತ ಕೇಳಿದಾಗ ಇವಳು ಹೇಳ್ತಾಳೆ, ಅದೇ ಸರ್ ಹೊಸದಾಗಿ ಸಿಕ್ಕಿರೋ ಫಸ್ಟ್ ವಿಕ್ಟಿಮ್ ಬಾಡಿಯಲ್ಲಿ ಬಂದು ಕಿಲ್ಲರ್ ಒಂದು ಹಗ್ಗನ ಕಟ್ಟಿದ್ದ, ಒಂಥರ ಡಿಫ್ರೆಂಟ್ ಆಗಿ ನಾಟ್ ಹಾಕಿದ್ದ. ಅದೇ ತರ ಸೆಕೆಂಡ್ ವಿಕ್ಟಿಮ್ ಬಾಡಿಯಲ್ಲಿ ಚೆಕ್ ಮಾಡಿದಾಗ ಕೈಯಲ್ಲಿ ಆ ಹಗ್ಗದು ಮಾರ್ಕ್ ಇದೆ, ಬಟ್ ಹಗ್ಗ ಏನು ಸಿಗ್ಲಿಲ್ಲ ಅಂತ ಹೇಳಿದ್ರು. ಈ ವಿಷಯ ನನ್ಗೆ ಗೊತ್ತಾಗಿದ ತಕ್ಷಣ ಹಂಗಾದ್ರೆ ಕಿಲ್ಲರ್ ಬಂದು ಹಗ್ಗನ ಸೆಕೆಂಡ್ ವಿಕ್ಟಿಮ್ ಅವ್ರ ಮನೇಲೆ ಬಿಟ್ಟಿರ್ತಾನಲ್ವಾ, ಅದನ್ನ ಹುಡ್ಕೋಣ ಅಂತ ನಾನು ಆ ಜಾಗಕ್ಕೆ ಹೋಗಿದ್ದೆ. ಅವಾಗೆ ನೀವು ಮತ್ತೆ ಹೀರೋ ಇಬ್ರು ಜಾಗಕ್ಕೆ ಬರೋದನ್ನ ನೋಡಿ ನಾನು ಅಲ್ಲೇ ಹೌಸ್ಕೊಂಡಿದ್ದೆ. ನೀವಿಬ್ರು ಮಾತಾಡೋದನ್ನ ಕೇಳಿಸ್ಕೊಂಡ, ನೀವು ಗಂಟು ಅಂತ ಮಾತಾಡ್ತಾ ಇದ್ರ. ಇನ್ನ ಇದೆಲ್ಲ ಕೇಳಿಸ್ಕೊಂಡ್ಮೇಲೆ ನನ್ ಕೈಲಿ ಹೆಂಗ್ ಸರ್ ನಿಮ್ದೇಗಿರಕ್ಕಾಗುತ್ತೆ, ನಾನೊಂದು ರಿಪೋರ್ಟರ್ ಹುಡುಗಿ, ಅದ್ರಿಂದಾನೆ ಆ ಗಂಟ್ ಹೆಂಗಿರುತ್ತೆ
ಹೆಂಗಿರತ್ತೆ ನೋಡೋಣ ಅಂತ ನಾನು ಎವಿಡೆನ್ಸ್ ರೂಮ್ ಒಳಗಡೆ ಬಂದಿದ್ದೆ ಅಂತ ಹೇಳ್ತಾಳೆ. ಇವಳು ಇಷ್ಟು ಕ್ಲಿಯರ್ ಆಗಿ ಇಷ್ಟು ಡೀಟೇಲ್ಡ್ ಆಗಿ ವಿಷಯನ ಹೇಳ್ತಾ ಇದ್ರೆ ಕೂಡ ನಾವು ಪೊಲೀಸ್ ಆಫೀಸರ್ ನಂಬ್ತಾ ಇಲ್ಲ. ಏಯ್ ನನ್ನ ಹತ್ರನೇ ಸುಳ್ಳು ಹೇಳ್ತೀಯ ನೋಡ್ದ, ಸಾಕ್ ಬಾಯ್ ಮುಚ್ತೀಯ ನೀನು. ಫಸ್ಟ್ ವಿಕ್ಟಿಮ್ ಬಾಡಿಯಲ್ಲಿ ಒಂದು ಹಗ್ಗ ಸಿಕ್ಕಿತ್ತು ಅಂತ ಹೇಳಿದ್ವಿ, ಕೈ ಕಟ್ಟಾಕಿದ್ರು ಅಂತ ಹೇಳಿದ್ವಿ, ಬಟ್ ಈ ತರನೇ ನಾಟ್ ಹಾಕಿದ್ರು ಅಂತ ನಾವ್ ಹೇಳಿಲ್ವಲ್ಲ. ಆ ವಿಷಯ ನಿನ್ಗೆ ಹೆಂಗ್ ಗೊತ್ತಾಯ್ತು? ಮರ್ಯಾದಾಗ ನಿಜ ಹೇಳ್ತೀಯಾ ಅಥವಾ ನಿನ್ಗೆ ಏನಾದ್ರು ಗುಸಗಳು ಬೇಕಾ? ಪೊಲೀಸ್ ಅವ್ರಿಗೆ ಹೇಳ. ಅಯ್ಯೋ ನಾನೆಲ್ವಾ ಪೊಲೀಸು, ಹಿಡ್ಕೊಂಡೋಗಿ ಒಳಗಡೆ ಹಾಕ್ಲಾ ಅಂತ ಹೇಳ್ತಾನೆ. ಅವಳಂತಾಳೆ, ಸರ್ ನಿಮ್ಗೆ ಇನ್ನೊಂದು ಟ್ವಿಸ್ಟ್ ಕೊಡ್ಲಾ ನಾನು? ನೀವ ಕೊಲೆಗಾರ ಹಾಕಿರೋ ಗಂಟು ಗಂಟು ಅಂತ ಮಾತಾಡ್ತಾ ಇದೀರಲ್ವಾ, ಅದು 2 ಕೊಲೆನಲ್ಲಿ ಮಾತ್ರ ಅಲ್ಲ, ಇದಕ್ಕೂ ಮುಂಚೆನೆ ನಾನ್ ನೋಡಿದೀನಿ ಅಂತ ಒಂದು ಹೇಳ್ತಾಳೆ. ಅಂದ್ರೆ ಇವಾಗ ನಡೆದಿರೋ 2 ಕೊಲೆ ಮಾತ್ರ ಹೊಸದಲ್ಲ, ಇದಕ್ಕೂ ಮುಂಚೆನೆ ಕೊಲೆಗಾರ ಇನ್ನೊಂದ್ ಕೊಲೆ ಕೂಡ ಮಾಡಿದ್ದಾನೆ ಅಂತ ಇವಳು ಹೇಳ್ತಾ ಇರೋದು. ಇದನ್ನ ಕೇಳಿಸ್ಕೊಂಡು ಇವಳಿಗೆ ಶಾಕ್ ಆಗುತ್ತೆ. ಪ್ಲಸ್ ಆ ಕೊಲೆ ಯಾವ ತರ ನಡೀತು ಅಂತ ಕೂಡ ಇವಳು ಹೇಳ್ತಾಳೆ. ನೈಟ್ ಟೈಮ್ ಅಲ್ಲಿ ಒಂದು ಹುಡುಗಿ ಒಂದು ವೈಟ್ ಕಲರ್ ನಾಯಿನ, ಅವಳು ಬೆಳೆಸ್ತಾ ಇರೋ ನಾಯಿನ ಪಾರ್ಕ್ ಗೆ ವಾಕಿಂಗ್ ಗೆ ಕರ್ಕೊಂಡು ಹೋಗಿರ್ತಾಳೆ. ಆ ಟೈಮ್ ಅಲ್ಲಿ ಆ ಜಾಗಕ್ಕೆ ತುಂಬಾ ಜನನು ವಾಕಿಂಗ್ ಬಂದಿರ್ತಾರೆ ನಾಯಿಗಳನ್ನ ಕರ್ಕೊಂಡು. ಆಲ್ಮೋಸ್ಟ್ ಅಲ್ಲಿ ಬಂದಿರೋದೆಲ್ಲ ವೈಟ್ ನಾಯಿನೇ. ಆ ಜಾಗಕ್ಕೆ ಬರೋ ಕೊಲೆಗಾರ ಆ ಹುಡುಗಿನ ಸಾಯಿಸಿ ಪಕ್ಕಕ್ಕೆ ಹಾಕಿರ್ತಾನೆ. ಅವಳು ಸಾಕ್ತಾ ಇದ್ದ ನಾಯಿ ಹತ್ತತ್ರ ಬರ್ತಾ ಇದೆ ಅಂತ ಹೇಳಿ ಕಿಲ್ಲರ್ಗೆ ಟೆನ್ಷನ್ ಆಗ್ಬಿಟ್ಟು ಆ ನಾಯಿನ ಎಳ್ಕೊಂಡ್ ಬಂದಿರ್ತಾಳಲ್ಲ ಒಂದು ಹಗ್ಗ, ಆ ಹಗ್ಗದಲ್ಲೇ ನಾಯಿನ ಕೂಡ ಮೇಲೆ ನೇಣ್ ಹಾಕ್ಬಿಟ್ಟಿದ್ದಾನೆ. ಅಷ್ಟೇ ಅಲ್ಲದೆ ಈ ಹುಡುಗಿ ಬಾಡಿನ ಅಲ್ಲಿಂದ ಅವ್ನ ಎಸ್ಕೇಪ್ ಆಗ್ಬಿಟ್ಟ, ಎತ್ಕೊಂಡು ಹೊಟ್ಟೋಗ್ಬಿಟ್ಟಿರ್ತಾನೆ. ಬಟ್ ಅಲ್ಲಿ ಬರೋ ಪೊಲೀಸ್ ಆಫೀಸರ್ ಎಲ್ಲ ನೋಡಿ ಏನಂತ ಇದ್ರು, ಆ ಹುಡುಗಿ ಆಲ್ರೆಡಿ ಡಿಪ್ರೆಷನ್ ಅಲ್ಲಿ ಇದ್ಲು, ಅದರಿಂದ ಅವ್ರ ನಾಯಿನ ಅವಳೇ ಸಾಯಿಸ್ಬಿಟ್ಟು ಇಲ್ಲಿಂದ ಎಸ್ಕೇಪ್ ಆಗಿ ಹೊರಟೋಗ್ಬಿಟ್ಟಿದ್ದಾಳೆ. ಹೋಗ್ತಾ ಹೋಗ್ತಾ ಈ ಪಾರ್ಕಿಂಗ್ ಅಲ್ಲಿ, ಈ ಪಾರ್ಕ್ ಹತ್ರ ಇರೋ ಪಾರ್ಕಿಂಗ್ ಅಲ್ಲಿರೋ ಒಂದು ಕಾರ್ನ ಎತ್ಕೊಂಡು ಹೊಟ್ಟೋಗಿದ್ದಾಳೆ ಅಂತ ಅನ್ಕೊಂಡಿರೋದು. ಹಂಗಂತಾನೆ ಹೇಳಿ ಕೇಸ್ ಕೂಡ ಕ್ಲೋಸ್ ಮಾಡ್ಬಿಟ್ಟಿದ್ದಾರೆ ಅಂತ ನಮ್ ರಿಪೋರ್ಟರ್ ಹುಡುಗಿ ಹೇಳ್ತಾ ಇದ್ದಾಳೆ. ಆದ್ರೆ ಅವನ ಹುಡುಗಿನ ಒಂದು ತಳ್ಳೋ ಗಾಡಿ ಇರತ್ತಲ್ಲ, ಆತರ ಗಾಡಿಯಲ್ಲಿ ಎತ್ಕೊಂಡೋಗಿರೋದು. ಆತರ ರೋಡ್ ಅಲ್ಲಿ ತಳ್ಕೊಂಡ್ ಹೋಗ್ತಾ ಇರ್ಬೇಕಾದ್ರೆ ಆ ಹುಡುಗಿ ಕೈಗೆ ಕಟ್ಟಿರೋ ಹಗ್ಗ ಬಿಚ್ಕೊಂಡು ಒಂದು ರೋಡ್ ಹಳ್ಳ ಇರತ್ತಲ್ಲ, ಈ ಡ್ರೈನೇಜ್ ತರ ಬರತ್ತಲ್ಲ, ಆತರ ಒಂದು ತೂತಲ್ಲಿ ಬಿದ್ದೋಗ್ಬಿಟ್ಟಿದೆ. ಬಟ್ ಪೊಲೀಸ್ ಅವ್ರು ಅನ್ಕೊಂಡಿರೋದೇನ ಹುಡುಗಿ ಎಲ್ಲೋ ಎಸ್ಕೇಪ್ ಆಗ್ಬಿಟ್ಟಿದ್ದಾಳೆ ಅಂತ ತಾನೆ. ಸೊ ಅವ್ರು ಇಷ್ಟು ದೂರ ಬಂದು ಹುಡುಕಿರೋದಿಲ್ಲ. ಆ ಪಾರ್ಕ್ಗೂ ಮತ್ತೆ ಹಗ್ಗ ಬಿದ್ದಿರೋ ಜಾಗ ಸ್ವಲ್ಪ ದೂರ. ಅವ್ರಮ್ಮಗೆ ಒಂದೇ ಡೌಟ್, ನನ್ ಮಗಳು ಇಲ್ಲ ಅಂತ. ಸೊ ಅವ್ರಿಗೆ ರಿಪೋರ್ಟರ್ ಹುಡುಗಿ ಗೊತ್ತಿರೋದ್ರಿಂದ ಬಂದು ರಿಪೋರ್ಟರ್ ಹುಡುಗಿ ಹತ್ರ ಹೆಲ್ಪ್ ಕೇಳಿರ್ತಾರೆ. ಇವಳು ಕೂಡ ದೂರ ಆದ್ರೂ ಪರವಾಗಿಲ್ಲ ಅಂತ ಎಲ್ಲಾ ಜಾಗದಲ್ಲೂ ಹುಡ್ಕೊಂಡ್ ಬಂದಾಗ ಈ ತೂತಲ್ಲಿ ಹಗ್ಗ ಸಿಕ್ಕಿರೋದು. ಸೇಮ್ ಆ ನಾಟ್ ಹೆಂಗ್ ಹಾಕಿರ್ತಾರೋ ಅದೇ ತರನೇ ಹಗ್ಗ ಕೂಡ ಸಿಕ್ಕಿರತ್ತ. ಅದರಿಂದಾನೇ ಅವಳ ಅದನ್ನ ಇಟ್ಕೊಂಡಿದ್ದು. ಪ್ಲಸ್ ಇವಾಗ ನಡೆದಿರೋ ಕೊಲೆಗಳಿಗೂ ಅದಕ್ಕೂ ಸಂಬಂಧ ಇದೆ ಅಂತ ಹೇಳ್ತಾ ಇದೀನಿ ಅಂದಾಗ ಪೊಲೀಸ್ ಆಫೀಸರ್ ಹೇಳ್ತಾರೆ, ಸರಿ ಆಯ್ತು ನೀನ್ ಹೇಳೋದೇನೋ ಕರೆಕ್ಟೇ, ಬಟ್ ಈ ಹಗ್ಗನ ಇಟ್ಕೊಂಡು ಏನ್ ಮಾಡ್ತೀಯ, ಕೊಟ್ಬಿಡ ಹಗ್ಗನ ನಮ್ಗೆ ಅಂದ್ರೆ ಇವಳು, ಸರಿ ಆಯ್ತು ನೀವ್ ಕೇಳ್ದಾಗ ನಾನು ಹಗ್ಗನ ಕೊಡ್ತೀನಿ, ಆದ್ರೆ ಅದಕ್ ಬದಲಾಗಿ ನನ್ಗೊಂದೇ ಒಂದು ಹೆಲ್ಪ್ ಮಾಡ್ಬೇಕು. ನೀವ್ ಈ ಕೇಸ್ ಬಗ್ಗೆ ಏನೇ ಡೀಟೇಲ್ಸ್ ಗೊತ್ತಾದ್ರೂ, ನಿಮ್ಗೆ ಏನೇ ವಿಷಯ ಗೊತ್ತಾದ್ರೂ ನೀವ್ ನನ್ನ ಹತ್ರ ಶೇರ್ ಮಾಡ್ಕೋಬೇಕು, ಓಕೆನಾ? ನಾನು ಹಳೆ ತರ ಒಂದು ದೊಡ್ಡ ರಿಪೋರ್ಟರ್ ಆಗ್ಬೇಕು, ಅದಕ್ಕೆ ನೀವೇ ನನ್ಗೆ ಹೆಲ್ಪ್ ಮಾಡ್ಬೇಕಂದಾಗ ಪೊಲೀಸ್ ಆಫೀಸರ್ ಕೂಡ ಸರಿ ಆಯ್ತು ಅಂತ ಹೇಳ್ತಾರೆ. ಬಟ್ ನಮ್ ಹೀರೋಗೆ ರಿಪೋರ್ಟರ್ ಹುಡುಗಿನ ನೋಡ್ತಾ ಇದ್ರೆ ಅವಳ ಹತ್ರ ತುಂಬಾ ಕ್ಲೋಸ್ ಆಗಿದ್ದಿರೋ ತರ ಫೀಲಿಂಗು, ಅವಳ ಮೇಲೆ ಒಂದು ಲವ್ ಬಂದಿರೋ ತರ ಫೀಲಿಂಗು. ಇದನ್ನ ಅವ್ನು ಯಾರ ಹತ್ರ ಹೋಗಿ ಡಿಸ್ಕಸ್ ಮಾಡ್ತಾನೆ. ಸೊ ಹೀರೋ ಅವರ ಫ್ರೆಂಡ್ ಒಬ್ಬ ಇದ್ದಲ್ವಾ, ಈಗ ಹೊಸದಾಗಿ ಗಾರ್ಡ್ ಆಗಿದ್ದ ಅಲ್ವಾ, ಅವನ ಹತ್ರ ಹೋಗಿ ಕೇಳ್ತಾನೆ, ಈ ರಿಪೋರ್ಟರ್ ಹುಡುಗಿ ಬಗ್ಗೆ ನಿನ್ಗೆ ಏನಾದ್ರು ಗೊತ್ತಾ? ಅಂದ್ರೆ ನನ್ಗೆ ಸರ್ಜರಿ ಆಗೋದಕ್ಕೂ ಮುಂಚೆ ನಾನೇನಾದ್ರೂ ಹುಡುಗಿನ ಲವ್ ಮಾಡಿದ್ನ ಅಂತ ಕೇಳಿದ್ರೆ ಅವ್ನಿಗೆ ಟೆನ್ಷನ್ ಆಗೋಯ್ತು. ಏನೋ ಹೇಳ್ತಾ ಇದ್ಯಾ, ಹೀರೋಯಿನ್ ಅಂತ ಒಬ್ಳಿದ್ದಾಳೆ ನೆನ್ಪಿದಾಳ, ಅವಳೆ ನಿನ್ನ ಸುತ್ತಿ ಬಂದ್ಲು ಕಣೋ, ನೀನು ಅವಳೆ ಇಷ್ಟ ಪಡ್ತಾ ಇದ್ದಿದ್ದು ಅಂತ ಹೇಳ್ತಾನೆ. ಏಯ್ ನಿನ್ನ ಕೃಷ್ಣ ಲೀಲೆಲ್ಲ ನನ್ಗೆ ಗೊತ್ತಾಗೋಯ್ತು ಕಣೋ, ನೈಸಾಗಿ ನಿನ್ಗೇನು ನೆನ್ಪಿಲ್ಲ ಅಂತ ಹೇಳಿ ಹೀರೋಯಿನ್ ಬಿಟ್ಬಿಟ್ಟು ರಿಪೋರ್ಟರ್ ಹುಡುಗಿನ ಹುಷಾರ್ ಮಾಡೋಣ ಅಂತ ಟ್ರೈ ಮಾಡ್ತಾ ಇದೀಯ ಅಂತ ಬೈದ್ಬಿಟ್ಟ. ಸರಿ ಆಯ್ತು ನಾನೇನೋ ತಪ್ಪಾಗಿ ತಿಳ್ಕೊಂಡಿದ್ದೀನಿ ಅಂತ ಒಂದ್ ಸೈಲೆಂಟ್ ಆಗಿ ಅವ್ರ ಮನೆಗೆ ಹೊರಟೋದ. ಇದಕ್ಕೂ ಮುಂಚೆ ಅವ್ರ ಆಂಟಿ ಇವ್ನ್ ಇಷ್ಟ ಪಡೋತರ ಒಂದು ಅಡಿಗೆನ ಮಾಡ್ಕೊಡೋರು, ಡಿಶ್ ನ ಮಾಡ್ಕೊಡೋರು, ತುಂಬಾ ಇಷ್ಟಪಟ್ಟು ತಿನ್ನೋನು. ಆದ್ರೆ ಇವಾಗ ಅವ್ರು ಅದೇ ಅಡಿಗೆನ ಮಾಡ್ತಾ ಇದಾರೆ. ಆ ಸ್ಮೆಲ್ ಕೂಡ ಇವ್ನ ಕೈಲಿ ಹಿಡಿಯಕ್ ಆಗ್ತಾ ಇಲ್ಲ, ಒಂಥರ ತುಂಬಾ ಆಕ್ವರ್ಡ್ ಆಗಿ ಫೀಲ್ ಆಗ್ತಾ ಇದೆ. ಈಗ ಹಂಗೆ ನೆಕ್ಸ್ಟ್ ಡೇ ಬೆಳಗ್ಗೆ ತೋರಿಸ್ತಾರೆ. ಅವನಲ್ಲಿರೋ ಕನ್ಫ್ಯೂಷನ್ ನ ಕ್ಲಿಯರ್ ಮಾಡ್ಕೊಳ್ಬೇಕಲ್ವಾ. ಸೊ ಅವ್ರ ಹಳೆ ಮನೆ ಹತ್ರ ಹೋಗಿ ನೋಡ್ತಾನೆ. ಆ ಮನೆನ ನೋಡ್ತಾ ಇದ್ರೇನೆ ಅವನಿಗೆ ಆ ಮನೇಲಿ ಅವ್ನ ಟೈಮ್ ಸ್ಪೆಂಡ್ ಮಾಡಿರ್ತಾನಲ್ವಾ, ಆ ಸ್ವೀಟ್ ಮೆಮೊರೀಸ್ ಎಲ್ಲ ಅವ್ನಿಗೆ ನೆನಪು ಬರುತ್ತೆ. ಒಂದು ಬರ್ಡ್ ನ ಕಾಪಾಡಿ ಅವ್ನ ಮನೆಗೆ ಕರ್ಕೊಂಡ್ ಬಂದಿದ್ದು, ಮತ್ತೆ ಸುತ್ತಮುತ್ತ ಇರೋ ಗಿಡಗಳಿಗೆ ಅವ್ನ್ ನೀರ್ ಹಾಕ್ತಾ ಇದ್ದಿದ್ದೆಲ್ಲ ಅವ್ನಿಗೆ ನೆನಪು ಬರುತ್ತೆ. ಅಷ್ಟೇ ಅಲ್ಲದೆ ಅವನ ಕಿಲ್ಲರ್ಗೂ ಮತ್ತೆ ಇವ್ನಿಗೆ ಜಗಳ ಆಗಿದ್ ಕೂಡ ಆ ಜಾಗದಲ್ಲೇ ತಾನೆ, ಅದನ್ನೆಲ್ಲ ನೆನ್ಸ್ಕೊಂಡಿರ್ತಾನೆ. ಅಂದ್ರೆ ಅವ್ನ್ ಖುಷಿಯಾಗಿ ಕಳೆದಿರೋ ಆ ನೆನಪುಗಳು ಬಂದ್ರೆ ಅವ್ನಿಗೆ ತಲೆನೋವು ಬರೋದಿಲ್ಲ. ಆದ್ರೆ ಕಿಲ್ಲರ್ಗೂ ಇವ್ನಿಗೂ ಆಗಿದ್ ಜಗಳ ನೆನಪು ಬಂದಾಗ ಭಯಂಕರವಾಗಿ ತಲೆನೋವು ಬರುತ್ತೆ. ಸೊ ಅಲ್ಲಿಂದ ಅವನು ಮತ್ತೆ ಇವಾಗ ಅವ್ನ್ ಪ್ರೆಸೆಂಟ್ ಇರೋ ಜಾಗಕ್ಕೆ ರೋಡಲ್ಲಿ ನಡ್ಕೊಂಡ್ ಬರ್ತಾ ಇರ್ಬೇಕಾದ್ರೆ ಒಂದು ಬ್ರಿಡ್ಜ್ ನ ಕ್ರಾಸ್ ಮಾಡ್ತಾನೆ. ಆ ಟೈಮ್ ಅಲ್ಲಿ ಆ ಬ್ರಿಡ್ಜ್ ಮೇಲೆ ಜೋರಾಗಿ ಮಳೆ ಬಂದಾಗ ಯಾವ್ದೋ ಒಂದು ಹುಡುಗಿ ಭಯ ಪಡ್ತಾ ಇದ್ಲಲ್ವಾ, ಅದನ್ನೆಲ್ಲ ಇವ್ನು ನೆನ್ಸ್ಕೊಂಡಾಗ ಇವ್ನಿಗೆ ಅರ್ಥ ಆಯ್ತು, ಅಯ್ಯೋ ಅದು ಹೀರೋಯಿನ್ ಅಲ್ವಾ, ಹೀರೋಯಿನ್ ನಾನೇ ಬೇಕು ಅಂತ ಪಾಪ ನನ್ನ ಹಿಂದೆ ಸುತ್ತಿ ಬಂದ್ಲೆ, ಅವಳೆಲ್ಲೋ ಹೋದ್ಲು ಅಂತ ಎಲ್ಲೆಲ್ಲೋ ಸುತ್ತಿ ನೋಡ್ದ ಪಾಪ. ಬಟ್ ಅವಳು ಎಲ್ಲೋಗಿದ್ದಾಳೆ, ಎಲ್ಲಿದ್ದಾಳೆ ಏನು ಅಂತ ಅವಳ ಬಗ್ಗೆ ಇವ್ನಿಗೆ ಏನು ಗೊತ್ತಾಗಿಲ್ಲ. ಫುಲ್ ಟಯರ್ಡ್ ಆಗ್ಬಿಟ್ಟ. ಅವಳನ್ನ ಹತ್ರ ಹುಡುಕ್ತಾ ಇರ್ಬೇಕಾದ್ರೆ ರೋಡ್ ಸೈಡ್ ಒಂದು ಬೆಕ್ಕು ಮರಿ ಇರೋದನ್ನ ಗಮನಿಸ್ತಾನೆ. ಸರಿ ಪಾಪ ಅಯ್ಯೋ ಪಾಪ ಅಂತ ಅನ್ಕೊಂಡು ಆ ಬೆಕ್ಕು ಮರಿನ ಅವ್ನ ಮನೆಗೆ ಎತ್ಕೊಂಡ್ ಬರ್ತಾನೆ. ಅವ್ನ್ ಇದಕ್ಕೂ ಮುಂಚೆ ಒಂದು ಬರ್ಡ್ ನ ಒಂದು ಕೇಜಲ್ಲಿ ಹಾಕಿ ತಗೊಂಡ್ ಬಂದಿದ್ದಲ್ವಾ. ಆಕ್ಚುಲಿ ಬರ್ಡ್ ನ ಸಾಯಿಸಿದ್ದೆ ಇವನು, ಅದು ಕೂಡ ಇವ್ನಿಗೆ ನೆನ್ಪಿಲ್ವೇನೋ. ಈಗ ಬರ್ಡ್ ಕೇಜ್ ನೆಲ್ಲ ಕ್ಲೀನ್ ಮಾಡ್ಬಿಟ್ಟು ಬೆಕ್ಕು ಮರಿನ ಅದ್ರ ಒಳಗಡೆ ಬಿಡ್ಬೇಕು ಅಂತ ನೋಡ್ತಾನ. ಅವಾಗ ಆ ಕೇಜ್ ಅಲ್ಲಿರೋ ಕಂಬಿಗಳನ್ನ ನೋಡ್ತಾ ಇದ್ರೆ ಇವನ್ಗೊಂದು ಫ್ಲಾಶ್ ಆಯ್ತು. ಅಂದ್ರೆ ಇವಾಗ ಹೊಸದಾಗಿ ಕೊಲೆಗಳು ನಡೀತಾ ಇದೆ ಅಲ್ವಾ, ಆ ಕಿಲ್ಲರ್ ನ ಹೆಂಗ್ ರೀಚ್ ಮಾಡ್ಬೇಕು ಅಂತ ಒಂದು ಐಡಿಯಾ ಇವನ್ಗೆ ಬಂತು. ಸೊ ಇವ್ನ್ಗೆ ಆತರದ್ ಏನ್ ಐಡಿಯಾ ಬಂತು, ಇವಾಗ ಪೊಲೀಸ್ ಆಫೀಸರ್ ನ ನೋಡಿ ಇವ್ನ ಇದ್ರ ಬಗ್ಗೆ ಎಲ್ಲ ಮಾತಾಡಕ್ ಹೋಗ್ತಾನೆ. ಮುಂದಕ್ಕೆ ಏನೆಲ್ಲ ಆಯ್ತು ಅನ್ನೋದನ್ನ ನಾವು ಮುಂದೆ ಬರೋ ಪಾರ್ಟ್ಸ್ ಅಲ್ಲಿ ನೋಡೋಣ. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ ಅಲ್ವಾ. ಕಂಟಿನ್ಯೂಸ್ ಆಗಿ ಸೀರೀಸ್ ನ ನೋಡ್ಬೇಕಂತ
ನೋಡ್ಬೇಕಂದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ. ಜೊತೆಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ನಿಮ್ಮನ್ನ ನಾನು ನೆಕ್ಸ್ಟ್ ಪಾರ್ಟ್ ಅಲ್ಲಿ ಮೀಟ್ ಆಗ್ತೀನಿ. ಥ್ಯಾಂಕ್ ಯು.